ॐ व्यासाय विष्णुरूपाय व्यासरूपाय विष्णवे नमो वै ब्रह्मनिधये वासिष्ठाय नमो नमः वासिष्ठाय नमो नमः। शङ्करं शङ्कराचार्यं केशवं बादरायणं सूत्रभाष्यकृतौ वन्दे भगवन्तौ पुनः पुनः। श्रुतिस्मृतिपुराणानामालयं करुणालयं नमामि भगवत्पादशङ्करं लोकशङ्करम्। भारती करुणापात्रं भारती पदभूषणं भारती पदमारूढं भारती तीर्थमाश्रये। विद्या विनय संपन्नं वीतरागं विवेकिनं जगद्गुरुमहं वन्दे विधुशेखर भारती। गौडपादं महाप्राज्ञं शङ्करं च जगद्गुरुं सुरेश्वरं च तच्छिष्यं सच्चिदानन्दमाश्रये। सदाहं सम्प्रदायज्ञं संयमीन्द्रं सदाश्रयं सद्गुरुं सच्चिदानन्दं सदाचारं समाश्रये। वन्दे तं सच्चिदानन्दं यतिवर्यं महामतिं वेद वेदान्तसारज्ञं सद्गुरुं प्रणतोऽस्म्यहम् श्रीगुरुं प्रणतोऽस्म्यहम्। श्रीमच्छङ्कर भगवत् पूज्य पाद महासद्गुरुभ्यो नमः। श्री श्री सच्चिदानन्देन्द्र सरस्वती सद्गुरुपादुकाभ्यां नमः। शङ्कराचार्य सच्छिष्यं ज्ञानिराजं तपस्विनं नैष्कर्म्य सिद्धिकर्तारं सुरेश्वरमहं भजे। खानिराज्ञब्धरित्यन्तं षट्फणीवोद्गतं यतः ध्वान्तच्छिदे नमस्तस्मै हरये बुद्धिसाक्षिणे। अलब्ध्वातिशयं यस्मात् व्यावृत्तास्तमबाधयः गरीयसे नमस्तस्मै अविद्याग्रन्थिभेदिने। नमो नमः श्री 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 स्वरेश्वराचार्य सद्गुरुपादारविन्दाभ्याम्। ओम शांति शांति शांति। सद्गुरु भक्तರು ತತ್ವ ಜಿಜ್ಞಾಸು ಮುಮುಕ್ಷು ಸಾಧಕರು ದೈವ ಭಕ್ತರು ಆಗಿರುವ ತಮ್ಮೆಲ್ಲರಿಗೂ ಇಂದಿನ ಸುಪ್ರಭಾತವನ್ನು ಹೇಳುತ್ತಾ, ಇಂದು ಶೋಭಕನಾಮ ಸಂವತ್ಸರದಲ್ಲಿ ದಕ್ಷಿಣಾಯನ ಮಧ್ಯಾಹ್ನಕ್ಕೆ ಉತ್ತರಾಯಣ. ನಾಳೆಯಿಂದ ಸಂಕಲ್ಪವನ್ನ ಮಾಡುವಾಗ ಶೋಭಕನಾಮ ಸಂವತ್ಸರಸ್ಯ ಉತ್ತರಾಯಣೆ ಸೇರ್ಕೋಬೇಕು. ನಾಳೆಯಿಂದ 6 ತಿಂಗಳು ಉತ್ತರಾಯಣ ಪ್ರಾರಂಭ. ಶೋಭಕನಾಮ ಸಂವತ್ಸರದಲ್ಲಿ ದಕ್ಷಿಣಾಯನ ಉಪರಿ ಉತ್ತರಾಯಣ ಹಿಮಂತ ಋತು ಪುಷ್ಯ ಮಾಸ
ಶುಕ್ಲಪಕ್ಷ ತೃತೀಯ ತಿಥಿ, ಒಳ್ಳೆ ತಿಥಿ, ತುಂಬಾ ಸಂತೋಷ. ಇಂದು ಆದಿತ್ಯವಾರ, ಭಾನುವಾರ, 2024 ಇಸ್ವಿ ಜನವರಿ 14ನೇ ತಾರೀಕು ಭಾನುವಾರದ ಸುಪ್ರಭಾತವನ್ನು, ಶುಭೋದಯವನ್ನು ತಮ್ಮೆಲ್ಲರಿಗೂ ಕೋರುತ್ತಾ ಇಂದಿನ ನೈಷ್ಕರ್ಮ್ಯ ಸಿದ್ಧಿ ಪ್ರವಚನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೇಮಪೂರ್ವಕವಾದ, ಹೃತ್ಪೂರ್ವಕವಾದ, ಆದರ ಪೂರ್ವಕವಾದ ಸುಸ್ವಾಗತಗಳನ್ನು ಕೋರುತ್ತಾ ಇದೀಗ ಕಾರ್ಯಕ್ರಮವನ್ನ ಪ್ರಾರಂಭ ಮಾಡೋಣ. ನಮೋ ನಮಃ ಸದ್ಗುರು ಪಾದುಕಾಭ್ಯಾಂ. 78ನೇ ಶ್ಲೋಕ, 1:78. ಶ್ರೀ ಸುರೇಶ್ವರಾಚಾರ್ಯ ಉವಾಚ ಭಿನ್ನಾ ಭಿನ್ನಂ ವಿಶೇಷೈಶ್ಚೇತ್ ದುಃಖಿಸ್ಯಾದ್ ಬ್ರಹ್ಮ ತೇ ಧ್ರುವಂ ಅಶೇಷ ದುಃಖಿತಾ ಚ ಸ್ಯಾತ್ ಅಹೋ ಪ್ರಜ್ಞಾತ್ಮವೇದಿನಾಂ. ಓಂ ಶಾಂತಿ ಶಾಂತಿ ಶಾಂತಿ. ತುಂಬಾ ಜೋರಾಗಿದೆ. ಶ್ರೀ ಸುರೇಶ್ವರಾಚಾರ್ಯ ಉವಾಚ ಭಿನ್ನಾ ಭಿನ್ನಂ ವಿಶೇಷೈಶ್ಚೇತ್ ದುಃಖಿಸ್ಯಾದ್ ಬ್ರಹ್ಮ ತೇ ಧ್ರುವಂ ಅಶೇಷ ದುಃಖಿತಾ ಚ ಸ್ಯಾತ್ ಅಹೋ ಪ್ರಜ್ಞಾತ್ಮವೇದಿನಾಂ. ನಮೋ ನಮಃ ಸದ್ಗುರು ಪಾದುಕಾಭ್ಯಾಂ. ಓಂ ಶಾಂತಿ ಶಾಂತಿ ಶಾಂತಿ. ಶ್ಲೋಕಕ್ಕೆ ಪದವಿಭಾಗವನ್ನು ಮಾಡ್ತೇನೆ. ಭಿನ್ನ ಭಿನ್ನಂ ವಿಶೇಷೈಃ ಚೇತ್ ದುಃಖಿ ಸ್ಯಾತ್ ಬ್ರಹ್ಮ ತೇ ಧ್ರುವಂ 8. ಅಶೇಷ ದುಃಖಿತ 9 ಚ 10. ಸ್ಯಾತ್ ಅಹೋ ಪ್ರಜ್ಞಾ ಆತ್ಮವೇದಿನಾಂ 4. 10 + 4 14 ಪದಗಳಿಂದ ರಚಿತವಾಗಿರುವ ದಿವ್ಯ ಮಂಗಳ ಶ್ಲೋಕವಿದು. ನಮೋ ನಮಃ ಸಚ್ಚಿದಾನಂದೇಂದ್ರ ಸರಸ್ವತಿ ಸದ್ಗುರು ಪಾದುಕಾಭ್ಯಾಂ. ಇಲ್ಲಿ ಪೂಜ್ಯರಾದ ಸದ್ಗುರು ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮೀಜಿಯವರು ಪದಚ್ಛೇದ ಮಾಡಪ್ಪ ಮಗು ಅಂದ್ರು. ನಾನು ಅಶೇಷ ದುಃಖಿತ ಚ ಸ್ಯಾತ್ ಅಹಹ ಮಾಡಿದೆ. ಹಾ ಅಂದ್ರು. ಅಹಹ ತಪ್ಪು. ನಾನು ಓಕಾರವಾಗಿದ್ದಾಗ ಸಂಧಿ ಮಾಡಿ ಓಕಾರವಾಗಿದೆ, ಸಂಧಿ ಬಿಡಿಸಿದಾಗ ಅಕಾರವಾಗುತ್ತಲ್ಲ ಅಂದೆ. ರಾಮ ಪ್ಲಸ್ ಗಚ್ಚತಿ, ರಾಮೋ ಗಚ್ಚತಿ. ರಾಮೋ ಬಿಡಿಸಿದಾಗ ರಾಮ. ಸರಿ, ರಾಮ ಪ್ಲಸ್ ಪಶ್ಯತಿ, ರಾಮೋ ಪಶ್ಯತಿ ಆಗುತ್ತೇನಪ್ಪ? ರಾಮ ಪಶ್ಯತಿ. ಅಲ್ಲಿ ರಾಮೋ ಅಂತಾಗುವುದಿಲ್ಲ. ವಿಸರ್ಗದ ಮುಂದೆ ಪಕಾರ ಬಂದಾಗ ವಿಸರ್ಗ ಲೋಪವಾಗುವುದಿಲ್ಲ. ರಾಮ ಪಶ್ಯತಿ, ರಾಮ ಪ್ರಜ್ಞಾ. ಆದ್ದರಿಂದ ಇಲ್ಲಿ ಅಹಾನ್ ಬಿಡಿಸುವುದು ತಪ್ಪು ಒಂದು. ಅವು ಇನ್ನೊಂದು ಮಾತು ಹೇಳಿದ್ರು. ಅಹ ಅನ್ನುವಂಥ ರೂಪ ಇದೆ, ಅದು ನಪುಂಸಕಲಿಂಗ ಪ್ರಥಮ ವಿಭಕ್ತಿ ಏಕವಚನ ರೂಪ. ಅಹಹ ಅಂದ್ರೇನು? ಹಗಲು, ಪೂರ್ವಾಹ್ನ, ಮಧ್ಯಾಹ್ನ, ಅಪರಾಹ್ನ ಅಂತ ಹೇಳ್ತೀವಲ್ಲ. ಅಹಹ ಎನ್ನುವಂತಹದ್ದು ಅಹ ಶಬ್ದ. ಅಹಹ ಅನ್ನಿ, ಅಹಾನಿ, ಅಹಾನಿ ಅಂತ ಹೇಳಿದ್ದು. ಇಲ್ಲಿ ಅಹಹ ಬಿಡಿಸಬಾರದು. ಇದು ನಾಮಪದವೂ ಅಲ್ಲ, ಕ್ರಿಯಾಪದವೂ ಅಲ್ಲ, ಇದು ಅವ್ಯಯ. ಅಹೋ ಎನ್ನುವಂತಹದ್ದು ಅವ್ಯಯ ರೂಪ.
ಆಶ್ಚರ್ಯ ದ್ಯೋತಕವಾಗಿರುವಂತ ಒಂದು ಅವ್ಯಯ ಅಂತ ಹೇಳಿದ್ರು. ಜ್ಞಾಪಕ ಬಂದ್ಬಿಡ್ತು ನೋಡಿ ಈಗ. ಅದಕ್ಕೆ ಶ್ಲೋಕವನ್ನು ಹೇಳಿದ್ರು. ಅವ್ಯಯ ಅಂತಂದ್ರೇನು? ಸಂಸ್ಕೃತ ಸಾಹಿತ್ಯದಲ್ಲಿ, ಸಂಸ್ಕೃತ ವ್ಯಾಕರಣದಲ್ಲಿ ಒಂದು ಶಬ್ದ ಅವ್ಯಯಂ ಅಂತಿದೆ. ಅವ್ಯಯ ಪುಲ್ಲಿಂಗ, ಅವ್ಯಯಂ ನಪುಂಸಕಲಿಂಗ. ಅವ್ಯಯ ಶಬ್ದ, ಅವ್ಯಯಂ ಪದಂ. ಅವ್ಯಯ ಅಂತಂದ್ರೇನು? ಒಂದು ಲಕ್ಷಣ ಅದಕ್ಕೆ. ಎಲ್ಲ ಗುರುಗಳ ಪಾಠ ಜ್ಞಾಪಕ ಬರ್ಬೇಕಷ್ಟೆ. ಸದೃಶಂ ತ್ರಿಷು ಲಿಂಗೇಶು, ಸದೃಶಂ ತ್ರಿಷು ಲಿಂಗೇಶು ಸರ್ವಾಸು ಚ ವಿಭಕ್ತಿಷು ವಚನೇಷು ಚ ಸರ್ವೇಷು ಯನ್ನವ್ಯೇತಿ ತದವ್ಯಯಂ. ಶ್ಲೋಕ ಹೇಳಬೇಕಾದ್ರೆ ಯನ್ನವ್ಯೇತಿ ಹೇಳ್ಬಾರ್ದು, ಯನ್ನವ್ಯೇತಿ ನಕಾರ ಬತ್ಬೇಕು. ಯನ್ನವ್ಯೇತಿ ತದವ್ಯಯಂ. ಸದೃಶಂ ತ್ರಿಷು ಲಿಂಗೇಶು, ಪುಲ್ಲಿಂಗ, ಸ್ತ್ರೀಲಿಂಗ, ನಪುಂಸಕ ಲಿಂಗಗಳೆಂಬ ಮೂರೂ ಲಿಂಗಗಳಲ್ಲಿ ಸಮಾನವಾಗಿರುವ ಪದ. ಸರ್ವಾಸು ಚ ವಿಭಕ್ತಿಷು, 7 ವಿಭಕ್ತಿಗಳಲ್ಲಿ ಒಂದೇ ಸಮಾನವಾದ ರೂಪವಿರಬೇಕು, ಬದಲಾವಣೆಯಾಗಬಾರದು. ವಚನೇಷು ಚ ಸರ್ವೇಷು, ಏಕವಚನ, ದ್ವಿವಚನ, ಬಹುವಚನಗಳಲ್ಲಿಯೂ ಕೂಡ ಯಾವುದು ಸಮಾನವಾದ ರೂಪವೋ, ಸಮವಾದ ಶಬ್ದವೋ ಅದಕ್ಕೆ ಅವ್ಯಯ ಅಂತ ಹೆಸರು. ಚ, ಅಪಿ, ತು, ಏವ ಇತ್ಯಾದಿಗಳು ಅವ್ಯಯ ಅಂತ ಹೇಳಿದ್ರು. ಅಂಥ ಪೂಜ್ಯ ಸದ್ಗುರುಗಳ ಪರಮ ಪವಿತ್ರ ಮನಸ್ಸಿಗೆ ನಮಸ್ಕಾರ, ಗುರುಗಳ ಹೃದಯಕ್ಕೆ ನಮಸ್ಕಾರ, ಗುರುಗಳ ವಾಗೀಂದ್ರಿಯಕ್ಕೆ ನಮಸ್ಕಾರ, ಗುರುಗಳ ಪಾದ ಪದ್ಮಗಳಿಗೆ ಶಿರಸ ಸಾಷ್ಟಾಂಗ ಪ್ರಣಾಮಗಳು. ನನಗೆ ಆ ಗುರುನ ಸ್ಮರಣೆ ಸ್ಮರಣೆ ಮಾಡ್ಕೋಬೇಕಾಗಿಲ್ಲ, ಅವರೇ ಸ್ಮರಣೆ ಬಂದ್ಬಿಡ್ತಾರೆ. ಸ್ಮರಣೆ ಬಂದ್ಬಿಟ್ರೆ ಎಲ್ಲ ವಿಚಾರ ತಾನೇ ಹೊಳಿತಾ ಹೋಗುತ್ತೆ ನೋಡಿ. ಈಗ ಅನ್ವಯ ಹೇಳ್ತೇನೆ. ಭಗವಾನ್ ಸ್ವರೇಶ್ವರಾಚಾರ್ಯರವರು ಪ್ರಾಚೀನ ವೃತ್ತಿಕಾರರಲ್ಲಿ ಒಬ್ಬರಾಗಿರುವ ಭರ್ತೃ ಪ್ರಪಂಚರ ಮತವನ್ನ ಖಂಡನೆ ಮಾಡುತ್ತಾ ಗೇಲಿ ಮಾಡ್ತಾ ಇದ್ದಾರೆ. ಭರ್ತೃ ಪ್ರಪಂಚರು ಅಂತ ಒಬ್ಬರಿದ್ರು. ಅವರು ಭೇದವಾದಿಗಳು, ಭಿನ್ನವಾದಿಗಳು, ದ್ವೈತಾದ್ವೈತವಾದಿಗಳು. ಬ್ರಹ್ಮವು ಭಿನ್ನವೂ ಹೌದು, ಅಭಿನ್ನವೂ ಹೌದು, ದ್ವೈತವೂ ಹೌದು, ಅದ್ವೈತವೂ ಹೌದು ಅಂತ ಹೇಳ್ತಾ ಇದ್ರು. ಅದು ತಪ್ಪು. ಯಾಕೆ ಅಂದ್ರೆ ಅನ್ವಯ ಹೇಳ್ತೇನೀಗ. ವಿಶೇಷೈಹಿ ಬ್ರಹ್ಮ ಭಿನ್ನಂ ಚೇತ್ ಸ್ಯಾತ್ ತದಾ ತೇ ಬ್ರಹ್ಮ ಧ್ರುವಂ ದುಃಖಿ ಭವೇತ್ ದುಃಖಿ ಸ್ಯಾತ್. ಅನ್ವಯ ಅಶೇಷ ದುಃಖಿತ ಸ್ಯಾತ್ ಅಹೋ ಆತ್ಮವೇದಿನಾಂ ಪ್ರಜ್ಞಾ. ಏನ್ ಸ್ವಾಮಿ, ಸ್ವರೇಶ್ವರಾಚಾರ್ಯರಿಗೆ ಸಾಟಿ ಅಂದ್ರೆ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳು. ಗೌಡಪಾದಾಚಾರ್ಯರಿಗೆ ಸಾಟಿ ಅಂದ್ರೆ ಪರಮ ಪೂಜ್ಯ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳು. ಶಂಕರ ಭಗವತ್ ಪೂಜ್ಯಪಾದಾಚಾರ್ಯರಿಗೆ ಒಂದು ದೃಷ್ಟಾಂತ, ಉಪಮಾನ, ಸಾಟಿ ಎಂದರೆ ನನ್ನ ಹೆಮ್ಮೆಯ ಸದ್ಗುರುಗಳಾದ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳು. ಭಗವಾನ್ ವೇದವ್ಯಾಸರಿಗೆ, ಭಗವಾನ್ ಬಾದರಾಯಣಾಚಾರ್ಯರಿಗೆ, ಸೂತ್ರಕಾರರಿಗೆ ಒಬ್ಬರು ಸಾಟಿ ಅಂದ್ರೆ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳು. ಭಗವಾನ್ ರಮಣ ಮಹರ್ಷಿಗಳಿಗೆ ಒಬ್ರು ಸಾಟಿ ಅಂತಂದ್ರೆ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳು. ನೋಡಿ, ಶ್ಲೋಕಕ್ಕೆ ಅರ್ಥ ಹೇಳ್ತೀನಿ. ಭರ್ತೃ ಪ್ರಪಂಚರ ಭೇದವಾದಿಗಳಾಗಿರುವ ಕರ್ಮಜ್ಞಾನ ಸಮುಚ್ಚಯಾನುಷ್ಠಾನವಾದಿಗಳಾದ ಭರ್ತೃ ಪ್ರಪಂಚರ ಮತವನ್ನು ಖಂಡನೆ ಮಾಡ್ತಾ ಇದ್ದಾರೆ. ಬ್ರಹ್ಮವು ಭಿನ್ನವಾಗಿದೆ ಅಂತ ಹೇಳ್ತಾರೆ ಅವರು. ಏನ್ ಉದಾಹರಣೆ ಕೊಡ್ತಾರಷ್ಟೇ. ಸಮುದ್ರ
ಅಭಿನ್ನ, ಅದರಲ್ಲಿ ವಿಚಯ ಫೇನಾನಿ ಇತಿ ಭಿನ್ನಂ, ಅರಣ್ಯಂ ಇತಿ ಅಭಿನ್ನಂ, ಅರಣ್ಯೇ ಅನೇಕೆ ವೃಕ್ಷಾಃ ಇತಿ ಭೇದಃ. ಬ್ರಹ್ಮ ತನ್ನ ರೂಪದಿಂದ ಅಭಿನ್ನ, ಈ ಪ್ರಪಂಚ ಜೀವರು ಎನ್ನುವ ರೂಪದಿಂದ ಭಿನ್ನವಾಗಿದೆ ಅಂತ ಹೇಳ್ತಾರೆ. ಹೀಗೆ ಬ್ರಹ್ಮವು ವಿಶೇಷಗಳಿಂದ, ಅನೇಕ ವಿಶೇಷಗಳು, ನಾಮ ರೂಪ ಕ್ರಿಯಾ ಗುಣ ಧರ್ಮ, ಈ ವಿಶೇಷಗಳಿಂದ ಬ್ರಹ್ಮವು ಭಿನ್ನ ಭಿನ್ನವಾಗಿದೆ ಎಂದು ನೀನ್ ಹೇಳ್ತಾ ಇದ್ದೀಯ. ಹೌದು. ಹಾಗಾಗಿ ಬಿಟ್ಟರೆ ಬ್ರಹ್ಮವು ದುಃಖಿ ಸ್ಯಾತ್, ದುಃಖಿ ಅಂತ ಆಯಿತು. ಎಲ್ಲಿ ಭೇದ ಉಂಟೋ ಅಲ್ಲಿ ದುಃಖ. ಜ್ಞಾಪಕ ಇಟ್ಕೊಳ್ಳಿ, ಎಲ್ಲಿ ದ್ವೈತವೋ ಅಲ್ಲಿ ದುಃಖ. ಯತ್ ಹಿ ದ್ವೈತಮಿವ ಭವತಿ ತತ್ರ ಇತರಂ ಪಶ್ಯತಿ. ಬ್ರಹ್ಮಕ್ಕಿಂತ ಭಿನ್ನವಾಗಿ ಪ್ರಪಂಚವಿದೆ, ಬ್ರಹ್ಮದಲ್ಲಿ ಭಿನ್ನತೆಯೂ ಇದೆ, ಅಭಿನ್ನತೆಯೂ ಇದೆ ಅಂತ ಹೇಳಿಬಿಟ್ಟರೆ ಅಂಥ ಬ್ರಹ್ಮವು ತೇ ನಿನ್ನ ಸಿದ್ಧಾಂತದ ಪ್ರಕಾರ ಧ್ರುವಂ ಖಂಡಿತವಾಗಿ ದುಃಖಸ್ಯ ದುಃಖಿ ಅಂತ. ಬ್ರಹ್ಮದಲ್ಲೂ ದುಃಖವಿದೆ ಅಂದ್ಬಿಟ್ರೆ ಅಂಥ ಬ್ರಹ್ಮವನ್ನ ಯಾಕೆ ಅರ್ಥ ಮಾಡ್ಕೋಬೇಕು? ನಾನೇ ರೋಗಿಷ್ಠ, ಒಬ್ಬ ವೈದ್ಯ ಇದ್ದಾನೆ, ಪ್ರಸಿದ್ಧರಾದ ವೈದ್ಯರು, ಅವರು 28 ರೋಗ. ಅಲ್ಲಿ ಹೋದ್ರೆ ಏನ್ ಪ್ರಯೋಜನ? 4 ಸಲ ಡಾಕ್ಟರ್ ಹತ್ರಕ್ಕೆ ಹೋದೆ, ಡಾಕ್ಟರ್ ಇಲ್ಲಪ್ಪ ನರ್ಸಿಂಗ್ ಹೋಮ್ ಹೋಗಿದ್ದಾರೆ ಎಂದು. ಇನ್ನೊಂದ್ಸಲ ಹೋದೆ, ಅವ್ರ ಆಪರೇಷನ್ ಮಲಿಕೊಂಡಿದ್ದಾರೆ ಎಂದು. ಇನ್ನೊಂದ್ಸಲ ಹೋದೆ, ಅವ್ರು ಹುಷಾರಿಲ್ಲ, ರೆಸ್ಟ್ ತಗೋತಾ ಇದ್ದಾರೆ ಏನ್ಬಿಟ್ರು. ಅಂತ ವೈದ್ಯ ಸಹವಾಸ ಬೇಡ. ವೈದ್ಯ ಆರೋಗ್ಯವಂತನಾಗಿರ್ಬೇಕು. ಅವನ ದರ್ಶನದಿಂದ, ಅವನ ಮಾತಿನಿಂದ ರೋಗಿಯ ರೋಗ ಪರಿಹಾರವಾಗಬೇಕು. ಪರಬ್ರಹ್ಮವನ್ನ ನೀವು ದುಃಖಿಯಿಂದ ಬಿಟ್ರೆ, ಅಂತಹ ಪರಬ್ರಹ್ಮವನ್ನ ದುಃಖಿಗಳಾಗಿರುವ ಜೀವರು ಏಕರ್ಥ ಮಾಡ್ಕೋಬೇಕು. ಪರಬ್ರಹ್ಮವು ಚಿದಾನಂದ ರೂಪ ಶಿವೋಹಂ ಶಿವೋಹಂ, ಸಚ್ಚಿದಾನಂದ ರೂಪವಾಗಿರುವ ತತ್ವ. ಅದರಲ್ಲಿ ಭೇದವಿಲ್ಲ, ಅದರಲ್ಲಿ ಸುಖ ದುಃಖಗಳಿಲ್ಲ, ನಿತ್ಯಾನಂದ ಸ್ವರೂಪ. ನೀವ್ ಹೇಳುವಂತೆ ಅನೇಕ ವಿಶೇಷಗಳು ಉಂಟು. ಆ ವಿಶೇಷಗಳಿಂದ ಬ್ರಹ್ಮದಲ್ಲಿ ಭಿನ್ನತ್ವವೂ ಇದೆ, ಅಭಿನ್ನತ್ವವೂ ಇದೆ ಅಂತಾಗಿ ಬಿಟ್ಟರೆ ಆ ಭೇದದಿಂದ ಬ್ರಹ್ಮಕ್ಕೆ ದುಃಖ ಉಂಟು ಅಂತಾಯ್ತು. ಇದು ತೇ ನಿನ್ನ ಸಿದ್ಧಾಂತದ ಪ್ರಕಾರ ಧ್ರುವಂ ಖಂಡಿತವಾಗಿ ಬ್ರಹ್ಮ ದುಃಖಿ ಅಂತಾಯ್ತು. ಇದನ್ನು ಯಾರು ಒಪ್ಪೋದಿಲ್ಲ. ಯಾವ ವೇದಾಂತಿಗಳು ಬ್ರಹ್ಮವನ್ನ ದುಃಖಿ ಅಂತ ಒಪ್ಪುವುದಿಲ್ಲ. ಏಕೆಂದರೆ ಸುಖ ದುಃಖ ಅತೀತವಾಗಿರೋ ತತ್ವ ಪರಬ್ರಹ್ಮ ತತ್ವ. ಉಪನಿಷತ್ ಹೇಳ್ತಾ ಇದೆಯಾ ನಮಗೆ? ಆನಂದೋ ಬ್ರಹ್ಮೇ ದಿವ್ಯಜಾನಾತ್ ಆನಂದಾಧ್ಯೇವ ಕಲ್ವಿಮಾನಿ ಭೂತಾನಿ ಜಾಯಂತೆ ಆನಂದೇನ ಜಾತಾನಿ ಜೀವಂತಿ ಆನಂದಂ ಪ್ರಯಂತಿ ವಿಸಂವಿಶಂತೀತಿ. ಆನಂದವೇ ಬ್ರಹ್ಮ, ಆನಂದವೇ ಪ್ರಪಂಚ, ಆನಂದವೇ ಮರಣ, ಆನಂದವೇ ರೋಗ, ಎಲ್ಲವೂ ಆನಂದ. ಈ ಪ್ರಪಂಚದಲ್ಲಿ ತೋರುತ್ತಿರುವ ಏನೇ ದ್ವೈತ ವಸ್ತುಗಳು ಉಂಟೋ ಎಲ್ಲವೂ ಕಲ್ಪಿತ, ಪರಬ್ರಹ್ಮವೇ ಆನಂದ ಸ್ವರೂಪ ಅಂತ ಹೇಳ್ತಾ ಇದೆ. ನೀವ್ ಹೇಳುವ ಪ್ರಕಾರ ಭಿನ್ನವೂ ಆಗಿದೆ, ಅಭಿನ್ನವೂ ಆಗಿದೆ ಅಂತ ಹೇಳಿಬಿಟ್ರೆ ಅಂಥ ಬ್ರಹ್ಮ ದುಃಖಿ ಅಂತಾಯ್ತು. ಮತ್ತು ಎಲ್ಲ ಜೀವರು ಬ್ರಹ್ಮ ಎನ್ನುವಾಗ ಜೀವರೂ ಇದ್ದಾರೆ, ಬ್ರಹ್ಮವೂ ಇದೆ. ಬ್ರಹ್ಮದ ಜೊತೆಯಲ್ಲಿ ಜೀವರುಗಳು ಇದ್ದಾರೆ ಅಂತ ಅಂದ್ಬಿಟ್ರೆ ಎಲ್ಲಾ ಜೀವರ ಜಾತಕವೇನು? ದುಃಖಮಯಂ ಜಾತಕಂ. ಇಷ್ಟು ಸತ್ಯವಾದ ಮಾತು. ದೊಡ್ಡ ಶ್ರೀಮಂತನಾಗಿರಬಹುದು, 173 ವರ್ಷದ ವೃದ್ಧನಾಗಿರಬಹುದು, ಚಕ್ರವರ್ತಿಯಾಗಿರಬಹುದು, ಸಾರ್ವಭೌಮನಾಗಿರಬಹುದು. ಅಷ್ಟೇ ಯಾಕೆ ದೇವೇಂದ್ರನೇ ಆಗಿರಬಹುದು, ಹಿರಣ್ಯಗರ್ಭ ಬ್ರಹ್ಮನೇ ಆಗಿರಬಹುದು. ಎಲ್ಲಿ ಸಾವಯವತ್ವ ಉಂಟೋ, ಎಲ್ಲಿ ಸಾಕಾರಗಳು ಉಂಟೋ, ಎಲ್ಲಿ ನಾಮರೂಪ ಧರ್ಮಗಳ ಸಂಬಂಧ ಉಂಟೋ ಅದು ದುಃಖ. ಎಂಥ ಮಾತು! ಈ ಪ್ರಪಂಚವೆಲ್ಲ ಬ್ರಹ್ಮಸ್ವರೂಪ,
ಪ್ರಪಂಚ ಅಂತಿಲ್ಲ, ದುಃಖವೇ ಇಲ್ಲ. ಬ್ರಹ್ಮದ ಜೊತೆಗೆ ಪ್ರಪಂಚವೂ ಇದೆ ಅಂತ ಆಗ್ಬಿಟ್ರೆ ಆ ಬ್ರಹ್ಮವು ಅಶೇಷ ದುಃಖಿತ, ಎಲ್ಲ ಜೀವನ ದುಃಖಗಳನ್ನು ಉಳ್ಳದ್ದು. ಶ್ರೀರಾಮಚಂದ್ರ ನೋಡಿ, ಇದು ಸ್ವಾರಸ್ಯಕರವಾಗಿದೆ. ಬ್ರಹ್ಮವು ಎಲ್ಲ ಜೀವನಿಗೂ ಆತ್ಮನಾಗಿದೆ, ಜೀವರೂ ಇದ್ದಾರೆ, ಬ್ರಹ್ಮವು ಇದೆ ಅಂತ ಹೇಳಿಬಿಟ್ರೆ ಅಶೇಷ ದುಃಖಿತ. ಈ ಬೆಂಗಳೂರಿನಲ್ಲಿ 1.5 ಕೋಟಿ ಜನ ಇದ್ದಾರೆ, ಇಂಟು 100 ಸುಮಾರು 150 ಕೋಟಿ ದುಃಖ. ಕರ್ನಾಟಕ ರಾಜ್ಯದಲ್ಲಿ 10 ಕೋಟಿ ಜನ ಇದ್ದಾರೆ, ಇಂಟು 200 ದುಃಖ. 10 ಕೋಟಿ ಇಂಟು 200 ಲೆಕ್ಕ ಮಾಡು, 2000 ಕೋಟಿ. ಇನ್ನು ಇಡೀ ಭಾರತದಲ್ಲಿ 150 ಕೋಟಿ, ಇಡೀ ಪ್ರಪಂಚದಲ್ಲಿ 1000 ಕೋಟಿ. ಶ್ರೀರಾಮ 1000 ಕೋಟಿ ಇಂಟು 1000 ಲೆಕ್ಕ ಮಾಡ್ಕೊಳ್ಳಿ. ಅಷ್ಟು ದುಃಖವಿದೆ ಅಂತ ಆಗ್ಬಿಡುತ್ತೆ. ಯಾವಾಗ ಭಿನ್ನ ಭಿನ್ನ ಅಂತ ಒಪ್ಕೊಂಡ್ಬಿಟ್ರೆ. ನಾವ್ ಹೇಳ್ತಾ ಇದ್ದೇವೆ, ಅವಿದ್ಯಾ ಕಲ್ಪಿತವಾಗಿರುವ ನಾಮರೂಪಾತ್ಮಕವಾದ ದೇಹೇಂದ್ರಿಯಾದಿಗಳಲ್ಲಿ ನಾನು ನನ್ನದು ಎನ್ನುವ ಅಧ್ಯಾಸ ಮಾಡಿಕೊಂಡಿರೋಣದರಿಂದ ದುಃಖ ತೋರ್ತಾ ಇದೆ. ಯಾವಾಗ ನಿಮಗೆ ಗೌಣ ಮಿಥ್ಯಾತ್ಮನೋ ಸತ್ವೇ ಪುತ್ರ ದೇಹಾದಿ ಬಾಧನಾತೆ ಸದ್ಬ್ರಹ್ಮಾತ್ಮಾಹಮಿತ್ಯೇವಂ ಬೋಧೆ ದುಃಖಂ ಕಥಂ ಭವೇತೆ. ಅಬ್ಬಾ, ಸೂತ್ರ ಭಾಷ್ಯ 1:4. ಆಮೇಲೆ ನೋಡಿ, ಆತ್ಮಾನಂಚೇದ್ವಿಜಾನೀಯಾತಿ ಅಯಮಸ್ಮೀತಿ ಪುರುಷಃ ಕಿಮಿಚ್ಛನ್ ಕಸ್ಯ ಕಾಮಾಯ ಶರೀರ ಮನಸ್ಸು. ಬ್ರಹ್ಮಜ್ಞಾನಿಯ ಜಾತಕದಲ್ಲಿ ದುಃಖವೇ ಇಲ್ಲ, ಅಜ್ಞಾನಿಗಳ ಜಾತಕದಲ್ಲಿ ಸುಖವೇ ಇಲ್ಲ. ಏನೋ ಸ್ವಾಮಿ, ಸ್ವಂತ ಮನೆ ಇಲ್ಲ ಅಂತ ಮಾಡ್ಕೊಂಡು ಸ್ವಂತ ಮನೆ ಕಟ್ಕೊಂಡ್ಬಿಟ್ರೆ ಸುಖವಾಗಿರ್ತೇನೆ ಅಂದ್ಕೊಂಡು ಸಾಲ ಸೋಲ ಮಾಡಿ ಕಟ್ಟಿದೆ. ಯಾವತ್ತು ಮನೆ ಕಟ್ಟು ಶುರು ಮಾಡಿದ್ರು ಅವತ್ತಿನಿಂದ ಬರೀ ಕೋರ್ಟ್ನಿಂದ ನೋಟಿಸು, ಬ್ಯಾಂಕಿಂದ ನೋಟಿಸು, ಸಾಲ ತಗೊಂಡಿದ್ದೆಲ್ಲ ಗಲಾಟೆ ಮಾಡ್ತಾ ಇದ್ದಾರೆ, ಸಾಕಾಗಿ ಹೋಗಿದೆ ಅಂತಾರೆ. ಯಾವತ್ ನಾನು ಹುಟ್ಟಿದಾಗಿನಿಂದ ಪ್ರಾರಂಭೋತ್ಸವ ದುಃಖಕ್ಕೆ. ಆದ್ರಿಂದ ನಿಮ್ಮ ಪ್ರಕಾರ ಬ್ರಹ್ಮವು ಭಿನ್ನವೂ ಆಗಿದೆ, ಅಭಿನ್ನವೂ ಆಗಿದೆ, ದ್ವೈತವೂ ಆಗಿದೆ, ಅದ್ವೈತವೂ ಆಗಿದೆ ಅಂತ ಹೇಳಿಬಿಟ್ರೆ ಭೇದ ಭೇದ, ಅದ್ವೈತ ಅದ್ವೈತ. ಆಗ ಅಶೇಷ ದುಃಖಿತ, ಎಲ್ಲ ದುಃಖಗಳು ಬ್ರಹ್ಮಕ್ಕೆ ಉಂಟು ಅಂತ ಆಯ್ತು. ಇಂಥ ಬ್ರಹ್ಮವು ತಿಳ್ಕೋಬೇಕೆ ನಾವು? ತತ್ವ ಜಿಜ್ಞಾಸು ಜನಗಳು, ಮುಮುಕ್ಷ ಜನಗಳು ತಿಳಿಯಲ್ಪಡಬೇಕಾಗಿರುವ ಪರಬ್ರಹ್ಮ ಹೇಗಿದೆ? ಓಂ ಬ್ರಹ್ಮಾನಂದಂ ಪರಮಸುಖದಂ ಕೇವಲಂ ಜ್ಞಾನಮೂರ್ತಿಂ ದ್ವಂದ್ವಾತೀತಂ ಗಗನಸದೃಶಂ ತತ್ವಮಸ್ಯಾದಿ ಲಕ್ಷ್ಯಂ ಏಕಂ ನಿತ್ಯಂ ವಿಮಲಮಚಲಂ ಸರ್ವಧಿ ಸಾಕ್ಷಿಭೂತಂ ಭಾವಾತೀತಂ ತ್ರಿಗುಣರಹಿತಂ ಸದ್ಗುರುಂ ತಂ ನಮಾಮಿ. ಭಾವಾತೀತಂ ತ್ರಿಗುಣರಹಿತಂ ಸದ್ಗುರುಂ ತಂ ನಮಾಮಿ. ಸಚ್ಚಿದಾನಂದ ಸ್ವರೂಪವಾಗಿದೆ, ನಿರ್ಗುಣವಾಗಿದೆ, ನಿರುಪಾಧಿಕವಾಗಿದೆ, ನಿಷ್ಪ್ರಪಂಚವಾಗಿದೆ. ಇಂಥ ಬ್ರಹ್ಮವನ್ನ ನೀವು ಭೇದ ಭೇದ ಅಂತ ಮಾಡಿಬಿಟ್ರೆ ಅಶೇಷ ದುಃಖಿತ, ಎಲ್ಲಾ ದುಃಖಗಳನ್ನು ಉಳ್ಳ ಬ್ರಹ್ಮ ಅಂತ ಆಯ್ತು. ಅಬ್ಬಾ, ಎಂಥ ಬುದ್ಧವಂತರಪ್ಪ ನೀವು! ಅಹೋ ಪ್ರಜ್ಞಾತ್ಮವೇದಿನಾಂ, ಆತ್ಮವೇದಿನಾಂ ಆತ್ಮವಾದಿನಾಂ.
ನೀವು ನಾವು ಆತ್ಮ ಸ್ವರೂಪವನ್ನು ತಿಳ್ಕೊಂಡಿದ್ದೇವೆ, ಬನ್ನಿ ಆತ್ಮ ಸ್ವರೂಪವನ್ನ ತಿಳಿಸ್ಕೊಡ್ತೇವೆ ಅಂತ ಹೇಳ್ತಾ ಇದ್ದೀರಾ. ನೀವು ತಿಳಿದಿರುವಂತ ಆತ್ಮ ಯಾರು? ದುಃಖಿ ಆತ್ಮ. ನನಗೆ ನನ್ನ ಜೀವನದಲ್ಲಿ 100 ದುಃಖ ಇದೆ, ಬ್ರಹ್ಮಕ್ಕೆ 10,000 ಕೋಟಿ ದುಃಖ ಇದೆ ಅಂತ ಬ್ರಹ್ಮ ತಿಳ್ಕೋಬೇಕಾ? ನನಗೆ 28 ರೋಗ ಇದೆ, ಡಾಕ್ಟರ್ ಹತ್ರಕ್ಕೆ ಹೋದ್ರೆ 40 ರೋಗ ಇದೆ, ಅವ್ರ ಹತ್ರಕ್ಕೆ ಹೋಗ್ಬೇಕಾ ನಾನು? ನನಗೆ ಹಲ್ಲುನೋವಿದೆ, ಬಹಳ ಒಳ್ಳೆ ಡಾಕ್ಟರ್ ಹೋಗ್ ಬನ್ನಿ ಅಂದ್ರು. 10 ಸಲ ಹೋದ್ರೆ ಹಲ್ಲು ಮಲಿಕೊಂಡ್ಬಿಟ್ಟಿದ್ದಾನೆ ಡಾಕ್ಟರ್, ಏನ್ ಪ್ರಯೋಜನ? ಏಕೆ ಎಲ್ಲ ಮುಮುಕ್ಷ ಸಾಧಕರು ಪರಬ್ರಹ್ಮವನ್ನ ತಿಳ್ಕೊಳ್ಬೇಕು ಅಂತ ಕೇಳಿದ್ರೆ ಆನಂದ ಪ್ರಾಪ್ತ್ಯರ್ಥ. ಆ ಬ್ರಹ್ಮಕ್ಕೂ ದುಃಖವಿದೆ ಅಂತ ಅಂದ್ಬಿಟ್ರೆ ನಾಳೆಯಿಂದ ಯಾರೊಬ್ಬರೂ ಅಥಾತೋ ಬ್ರಹ್ಮ ಜಿಜ್ಞಾಸ ಮಾಡೋದೇ ಇಲ್ಲ. ಇದು ಮೂರ್ಖತ. ಅಹೋ ಪ್ರಜ್ಞಾಪ್ಪ, ಎಂಥ ಪ್ರಜ್ಞಾವಂತರಪ್ಪ, ಎಂಥ ಮೇಧಾವಿಗಳು ನೀವು. ಯಾರು? ಆತ್ಮವೇದಿನ ಆತ್ಮಾನಂ ವಿದಂತಿ ಆತ್ಮವೇದಿನ ಆತ್ಮವಾದಿನ. ನಾವು ಆತ್ಮಸ್ವರೂಪವನ್ನ ತಿಳಿಸ್ಕೊಡ್ತೇವೆ, ಬನ್ನಿ ಎಂದ್ರು. ಎಂಥ ಆತ್ಮ ಅವನು? ದುಃಖಿ ಆತ್ಮ, ಉಪಯೋಗವಿಲ್ಲ. ಆದ್ದರಿಂದ ಈ ಭರ್ತು ಪ್ರಪಂಚದ ಮತ ತಪ್ಪಾಗಿದೆ ಏನ್ಬಿಟ್ರು. ಇದಕ್ಕೆ ಗುರುಗಳ ವಾಕ್ಯವಂಚರ ಓದ್ತೇನೆ. ಸಂಭಮಿತ್ವೇನಾಭ್ಯುಪಗತೇಪಿ ಭೇದಾಭೇದವಾದೇ ದೋಷ. ನೀವು ಹೇಳುವಂತೆ ಭೇದಾಭೇದವಾದ ಒಪ್ಪಿಕೊಂಡರೂ ಅದರಲ್ಲಿ ದೋಷವಿದೆ. ಹೇಗೆ? ಭಿನ್ನ ಭಿನ್ನ ಮಿತಿ ಸಾಮಾನ್ಯ ವಿಶೇಷಾತ್ಮಕಂ ಬ್ರಹ್ಮ ವಿಶೇಷೈ ಜೀವೈ ಭಿನ್ನ ಭಿನ್ನ ಮಿತಿ ಚೇದಭ್ಯುಪಗಮ್ಯತೆ ತರ್ಹಿ ಬ್ರಹ್ಮಣಃ ಜೀವ ಅನತಿರೇಕಾತ್ ಬ್ರಹ್ಮ ದುಃಖ್ಯಪಿ ಧ್ರುವಂ ಸ್ಯಾತ್. ದುಃಖ್ಯಪಿ ದುಃಖಿ ಅಪಿ ನಪುಂಸಕಲಿಂಗ. ಬ್ರಹ್ಮ ದುಃಖಿ, ಆತ್ಮ ದುಃಖಿ, ದೇವತಾ ದುಃಖಿನಿ. ಇದು ನಕಾರ ಅಂತ ನಪುಂಸಕಲಿಂಗ. ದುಃಖಿ ದುಃಖಿನಿ ದುಃಖಿನಿ, ದುಃಖಿ ದುಃಖಿನಿ ದುಃಖಿನಿ ಅಂತ ರೂಪವಾಗುತ್ತೆ ನೋಡಿ. ಭರ್ತೃ ಪ್ರಪಂಚದ ಮತದಂತೆ ಬ್ರಹ್ಮವು ಸಾಮಾನ್ಯ ರೂಪದಿಂದಲೂ ಇದೆ, ವಿಶೇಷ ರೂಪದಿಂದಲೂ ಇದೆ ಅಂತ ಆಗಿಬಿಟ್ರೆ ಆಗ ವಿಶೇಷೈ ಜೀವೈ ಜೀವನೆಂಬ ವಿಶೇಷಗಳಿಂದ ಬ್ರಹ್ಮವು ಭಿನ್ನವಾಗಿದೆ ಅಂತಾಯ್ತು. ಆಗ ಜೀವ ಅನತರೇಕಾತೆ ಜೀವರಿಗಿಂತ ಬ್ರಹ್ಮವು ಭಿನ್ನವಾಗಿಲ್ಲದ್ದರಿಂದ ಅಂತಹ ಬ್ರಹ್ಮವು ದುಃಖಿ ಅಪಿ ದುಃಖವೂ ಆಗಿದೆ ದುಃಖಿಯೂ ಆಗಿದೆ ಎನ್ನುವಂತ ದೋಷ ಬಂದ್ಬಿಡುತ್ತೆ. ಕಿಂಚ ಬದ್ಧಸ್ಯ ಜೀವಸ್ಯ ಸ್ವಾಶ್ರಿತ ದುಃಖ ಮಾತ್ರಾನುಭವ ಮುಕ್ತಸ್ಯ ತು ಬ್ರಹ್ಮಾತ್ಮನ ಸರ್ವಜೀವಾಭೇದಾತಿ ಅಶೇಷ ದುಃಖಿತಾ ಚ ಭವತಿ ಇತಿ. ಅಹೋ ಪ್ರಜ್ಞಾ ಆತ್ಮವೇದಿನ. ಎಷ್ಟು ಚೆನ್ನಾಗಿದೆ. ಗುರುಗಳ ಪ್ರತಿಯೊಂದು ವಾಕ್ಯವನ್ನು ಓದಬೇಕು, ಮಜಾ ಅದು. ನಾವು ಹೇಳ್ತಾ ಇದ್ದೀವಿ. ಮತ್ತು ಬದ್ಧಸ್ಯ ಜೀವಸ್ಯ ಜೀವರೆಲ್ಲರೂ ಬದ್ಧರಾಗಿದ್ದಾರೆ, ಜೀವರೆಲ್ಲರೂ ದುಃಖಿಗಳೇ. ಸ್ವಾಶ್ರಿತ ದುಃಖ ಮಾತ್ರ ಅನುಭವ ಜೀವರಿಗೆ ಅವರ ಅನುಭವದಲ್ಲಿರುವಂತ ದುಃಖ ಅನುಭವ ಆಗ್ತಾ ಇದೆ. ಎಲ್ಲಾ ಜೀವರಿಗೂ ಕೂಡ ಅಧ್ಯಾಸದಿಂದ ದುಃಖ ಅನುಭವವಾಗ್ತಾ ಇದೆ. ಮುಕ್ತಸ್ಯತು ಅಜ್ಞಾನವನ್ನ ಕಳಚಿಕೊಂಡು ಬ್ರಹ್ಮಜ್ಞಾನದಿಂದ ಯಾವಾತ ಮುಕ್ತನಾಗಿದ್ದಾನೆಯೋ ಅವನಿಗೆ ಬ್ರಹ್ಮಾತ್ಮನ ಅವನು ಬ್ರಹ್ಮನ ಸ್ವರೂಪವೇ ಆಗಿರುವುದರಿಂದ ಬ್ರಹ್ಮ ಅಂದೇನು ಸರ್ವ ಜೀವಾಭೇದಾತ್ ಎಲ್ಲ ಜೀವನ ರೂಪದಿಂದ ತೋರ್ತಾ ಇದೆ. ಇದು ಸತ್ಯ, ಅದು ಸತ್ಯ. ಬ್ರಹ್ಮವೇ ಎಲ್ಲ ಜೀವ ರೂಪಗಳಿಂದಲೂ ತೋರುತ್ತಿದೆ ಅಂತ ಆಗಿಬಿಟ್ರೆ ಎಲ್ಲಾ ಜೀವನ ದುಃಖ ಬ್ರಹ್ಮಜ್ಞಾನಿಗೆ ಅಂತಾಯ್ತು. ಸಂಸಾರಿಗಳಿಗೆ ಅವರವರ ದುಃಖ ಮಾತ್ರ. ಒಂದು ಅಪಾರ್ಟ್ಮೆಂಟ್ ಅಲ್ಲಿ 1000 ಮನೆ ಇದೆ. ಒಂದೊಂದು ಮನೆಯಲ್ಲಿ 4-5 ಜನ ಇದ್ದಾರೆ, 5000 ಜನ ಇದ್ದಾರೆ. ಅಲ್ಲಿ ಒಂದೊಂದು ಮನೆಯಲ್ಲಿರುವಂತಹ ಜನಗಳಿಗೆ ಅವರವರ ದುಃಖ ಇರುತ್ತೆ.
ಇಡೀ ಅಪಾರ್ಟ್ಮೆಂಟೇ ನಮ್ದು ಅಂತ ಮಾಡ್ಕೊಂಡಾಗ ಅಪಾರ್ಟ್ಮೆಂಟ್ ನಲ್ಲಿರುವ 5,000 ಜನ ದುಃಖವು ಗಂಟು ಬೀಳುತ್ತೆ. ಅದೇ ತರಹ ಚಮಶಾಲಿ ಬದ್ಧರಾದ ಜೀವಿಗಳಿಗೆ ಸಂಸಾರ ಬಂಧನ ಸಿಕ್ಕಾಕೊಂಡಿದ್ದಾರೆ. ದುಃಖ ಇದೆ. ಯಾವ ದುಃಖ? ಅವರವ ವೈಯಕ್ತಿಕ ದುಃಖ. ನನ್ನ ಹತ್ರ ದುಡ್ಡಿಲ್ಲ, ನನ್ನ ಮದುವೆಯಾಗಿಲ್ಲ, ನನ್ನ ಮಕ್ಕಳಿಲ್ಲ, ನನಗೆ ಮನೆ ಇದೆ, 28. ಅದು ಇಂಡಿವಿಜುವಲ್ ದುಃಖ. ಯಾರಿಗೆ? ಅಜ್ಞಾನಿಗಳಿಗೆ. ಬ್ರಹ್ಮಜ್ಞಾನಿ ಆಗಿಬಿಟ್ರೆ ಎಲ್ಲಾ ಜೀವರು ಬ್ರಹ್ಮವಾಗಿದ್ದಾರೆ ಎನ್ನುವಾಗ ಎಲ್ಲಾ ಜೀವರ ದುಃಖ ಗಂಟು ಬೀಳುತ್ತೆ. ನೋಡಿ, ಅಜ್ಞಾನಿಯಾಗಿದ್ದರೆ 50 ದುಃಖ. ನನ್ ದುಃಖ ಮಾತ್ರ. ಕೈ ನೋವು, ಹೊಟ್ಟೆ ನೋವು, ಸಾಲ ಇದೆ, ಪಟ್ಟಿ ಹಾಕ್ಬೋದು. ಆದರೆ ನಾನೇ ಬ್ರಹ್ಮ ಎಂದು ತಿಳಿದುಕೊಂಡು ನಾನು ಮುಕ್ತನಾಗಿ ಬಿಟ್ಟರೆ ಎಷ್ಟು ಜೀವರಿದ್ದಾರೆಯೋ ಪ್ರಪಂಚದಲ್ಲಿ ಅವರೆಲ್ಲರ ದುಃಖ ಗಂಟುಬಿತ್ತು. ಅಲ್ಲಿಗೆ ಬ್ರಹ್ಮಜ್ಞಾನದಿಂದ ದುಃಖ ಮಲ್ಟಿಪ್ಲೈಡ್ ಅಂತಾಯ್ತು. ಸರಿಯಾಯಿತು? ಬದ್ಧಸ್ಯ ಜೀವಸ್ಯ, ಬ್ರಹ್ಮಜ್ಞಾನವನ್ನು ಹೊಂದದೇ ಇರುವ ಬದ್ಧನಾದ ಜೀವನಿಗೆ ಸ್ವಾಶ್ರಿತ ದುಃಖ ಮಾತ್ರ ಅನುಭವ. ಅವನಿಗೆ ಸಂಬಂಧಪಟ್ಟ, ಅವನ ಜಾತಿಗೆ ಸಂಬಂಧಪಟ್ಟಂತ ದುಃಖಾನುಭವ ಮಾತ್ರ ಇದೆ. ಯಾಕೆ? ಜೀವ ಸುಬ್ರಾಯ ಶರ್ಮಾ ಕೃಷ್ಣಮೂರ್ತಿ ಅಲ್ಲ, ಕೃಷ್ಣಮೂರ್ತಿ ರುಕ್ಮಿಣಿ ಅಲ್ಲ, ರುಕ್ಮಿಣಿ ಸೀತಾದೇವಿ ಅಲ್ಲ, ಸೀತಾದೇವಿ ನಾಗರಾಜ ಅಲ್ಲ. ಭಿನ್ನ ಭಿನ್ನ ಜೀವರಾದ್ದರಿಂದ ಅವರವರ ದುಃಖ ಮಾಡ್ತಾ ಇರುತ್ತೆ. ಆದರೆ ಮುಕ್ತಸ್ಯತು, ಅದೇ ಜೀವ ಮುಕ್ತನಾಗಿ ಬಿಟ್ಟ, ಬ್ರಹ್ಮ ಸ್ವರೂಪ ಒಂದಾಗಿ ಬಿಟ್ಟ ಅಂದ್ರೆ ಅವನಿಗೆ ಬ್ರಹ್ಮಾತ್ಮನ ಸರ್ವ ಜೀವ ಭೇದಾತೆ, ಆ ಬ್ರಹ್ಮವು ಎಲ್ಲ ಜೀವರ ರೂಪದಿಂದಲೂ ತೋರ್ತಾ ಇದೆ, ಭಿನ್ನವಾಗಿಯೂ ಇದೆ, ದ್ವೈತವಾಗಿಯೂ ಸತ್ಯವಾಗಿದೆ ಅಂತ ಆಗಿಬಿಟ್ರೆ ಅಶೇಷ ದುಃಖಿತ, ಎಲ್ಲರ ದುಃಖ ಗಂಟುಬಿಟ್ಟ. ನೋಡಿದ, ಬದ್ಧನಾದ ಸಂಸಾರಿಯಾದ ಜೀವಾತ್ಮನಿಗೆ ಅವನವನ ದುಃಖ ಮಾತ್ರ ಅನುಭವ. ಅವನು ಮುಕ್ತನಾಗಿ ಬ್ರಹ್ಮ ಸ್ವರೂಪನಾಗಿ ಬಿಟ್ಟ ಅಂದ್ರೆ ಎಲ್ಲಾ ಜೀವ ರೂಪದಿಂದಲೂ ಬ್ರಹ್ಮವು ತೋರುತ್ತಾ ಭೇದವಾಗಿರುವುದರಿಂದ ಅಶೇಷ ದುಃಖಿತ, ಎಲ್ಲರ ದುಃಖ ಬ್ರಹ್ಮ ಗಂಟುಬಿತ್ತು. ಬ್ರಹ್ಮಜ್ಞಾನಿಗಳಾದರೆ ಅವರಿಗೆ ದುಃಖ ಮಲ್ಟಿಪ್ಲೈಡ್. ಅಜ್ಞಾನಿಯಾಗಿದ್ದಾಗ ಸ್ವಾಮಿ 100 ದುಃಖ ಇತ್ತು. ಬ್ರಹ್ಮಜ್ಞಾನಿ ಆಗಿಬಿಟ್ಟೆ ಎಷ್ಟೊಂದು ಜನ ಬೆಂಗಳೂರಿನಲ್ಲಿ ಜನಗಳಿದ್ದಾರೋ ಎಲ್ಲರ ದುಃಖ ನನಗೆ ಬಂತು ಅಂತಾನೆ. ಆದ್ದರಿಂದ ಎಂಥ ಬುದ್ಧಿವಂತನೇ. ಅಹೋ ಪ್ರಜ್ಞಾ ಆತ್ಮವೇ ದಿನ, ನೀವು ಆತ್ಮಜ್ಞಾನಿಗಳಂತೆ, ಆತ್ಮಜ್ಞಾನಿಗಳ ಪ್ರಜ್ಞಾ ವೈಭವ ಅದ್ಭುತವಾಗಿದೆಯಪ್ಪ. ನೀವು ದೊಡ್ಡ ಶಿಖಾಮಣಿಗಳು, ಮೂರ್ಖರು ನೀವು. ಅಜ್ಞಾನದಿಂದ 1 ದುಃಖ, ವಿಜ್ಞಾನದಿಂದ 1000 ದುಃಖ ಅಂತ ಹೇಳಿದಾಗ ಆಯ್ತು. ಸರಿಯೇ ಇದು? ವೇದಾಂತ ಹೇಳ್ತಾ ಇದೆ, ಬ್ರಹ್ಮಜ್ಞಾನವನ್ನ ಮಾಡಿಕೊಂಡರೆ ಯಾವ ದುಃಖವಿಲ್ಲ. ತತ್ರ ಗೋಮೋಹ ಕಶ್ಚೋಕ ಏಕತ್ವಮನುಪಶ್ಯತಃ. ಹೌದಾ? ಯಸ್ಮಿನ್ ಸರ್ವಾಣಿ ಭೂತಾನಿ ಆತ್ಮೈವ ಭೂದ್ವಿಜಾನತಃ ತತ್ರ ಕೋ ಮೋಹ ಕಶ್ಚೋಕ ಏಕತ್ವಮನುಪಶ್ಯತಃ ನಾನು ಶೋಚಂತಿ ಪಂಡಿತ. ಬ್ರಹ್ಮಜ್ಞಾನಿಗಳಿಗೆ ಶೋಕವಿಲ್ಲ, ಬ್ರಹ್ಮಜ್ಞಾನಿಗಳಿಗೆ ದುಃಖವಿಲ್ಲ ಅಂತ ಎಲ್ಲಾ ವೇದಾಂತೂ ಹೇಳ್ತಾರೆ. ನಿಮ್ಮ ಪ್ರಕಾರ ಬ್ರಹ್ಮಜ್ಞಾನಿಗೆ ಎಲ್ಲರ ದುಃಖ ಗಂಟು ಬೀಳುತ್ತೆ ಅಂತಾಯ್ತು. ಇದು ನಿಮ್ಮ ಅಪವ್ಯಾಖ್ಯಾನ. ವೇದಾಂತ ದರ್ಶನಕ್ಕೆ ನೀವು ಮಾಡುತ್ತಿರುವಂತಹ ದ್ರೋಹ. ಭರ್ತೃ ಪ್ರಪಂಚರೆಂಬ ಅದ್ವೈತ ವೇದಾಂತಿಗಳ ಮೇಲೆ ಭಗವಾನ್ ಶಂಕರರು, ಭಗವಾನ್ ಸ್ವರೇಶ್ವರಾಚಾರ್ಯರವರು ದಾಳಿ ಮಾಡಿ ನಿಮಗೆ ವೇದಾಂತ ಗೊತ್ತಿಲ್ಲ, ಬ್ರಹ್ಮದ ಮಹಿಮೆ ಅರ್ಥವಾಗಿಲ್ಲ, ದಯವಿಟ್ಟು ನೀವು ವೇದಾಂತಕ್ಕೆ ಕಾಲಿಡಬೇಡಿ ಅಂತ ಹೇಳ್ತಾ ಇದ್ದಾರೆ. ಯಸ್ಯಾಹ ಪ್ರಜ್ಞಾಯಾಹ ಮಹಿಮ್ನ, ಆ ಪ್ರಜ್ಞೆಯ ಮಹಿಮೆಯಿಂದ ಅವರು ಅಂಧಕಾಲ ದುಃಖಾತಿಶಾಯ ದುಃಖಭಾಜ ಭವಂತಿ ತ್ಯುಪಹಾಸಃ. ಬಂಧಕಾಲದಲ್ಲಿರುವ
ದುಃಖಕ್ಕಿಂತ ಹೆಚ್ಚಿನ ದುಃಖವನ್ನ ಉಳ್ಳವರಾಗುತ್ತಾರೆ ಬ್ರಹ್ಮಜ್ಞಾನಿಗಳು ಅಂತ ಹೇಳ್ತಾ ಇದ್ದಾರಲ್ಲ. ಇವರು ಮೂರ್ಖ ಶಿಖಾಮಣಿಗಳು. ಜ್ಞಾಪಕ ಇಟ್ಕೊಳ್ಳಿ, ಅದ್ವೈತ ವೇದಾಂತವನ್ನ ಎಲ್ಲರೂ ಉಪನ್ಯಾಸ ಮಾಡ್ತಾ ಇದ್ದೀರಿ. ಎಷ್ಟು ಅನ್ಯಾಯ, ಜನಗಳಿಗೆ ಮಿಸ್ಲೀಡ್ ಆಗತ್ತೆ. ಅದ್ವೈತ ವೇದಾಂತ ಅನುಭವ ಸಿದ್ಧಾಂತ, ಅದ್ವೈತ ವೇದಾಂತ ಶೌತ ಪ್ರಾಮಾಣ್ಯ ಸಿದ್ಧ ಸಿದ್ಧಾಂತ, ಅದ್ವೈತ ವೇದಾಂತ ಅನುಭವಾನುಸಾರಿ ಶೌತ ತರ್ಕ ಸಿದ್ಧಾಂತ, ಅದ್ವೈತ ವೇದಾಂತ ಪಾಂಡಿತ್ಯ ಪ್ರದರ್ಶನವಲ್ಲ, ಅದ್ವೈತ ವೇದಾಂತ ಪ್ರವಚನ ಚಾತುರ್ಯ ಮಾಡಲ್ಲ. ಬಹಳ ಅಪಾಯ. ಇವಾಗ ತುಂಬಾ ಜನ, ಲಕ್ಷಾಂತರ ಜನ ಅದ್ವೈತ ವೇದಾಂತ ಹೇಳ್ತೀವಿ ಅಂತಾರೆ, ಏನು ಗೊತ್ತಿಲ್ಲ. ಶಾಂಕರಾದ್ವೈತ ವೇದಾಂತ ಸಿದ್ಧಾಂತವನ್ನ ಸದ್ಗುರುಗಳಿಂದ ಅಧ್ಯಯನ ಮಾಡಿ ಸರಿಯಾಗಿ ತಿಳಿದುಕೊಳ್ಳದೆ ನೀವು ಗ್ರಂಥ ಬರೀಕ್ ಶುರು ಮಾಡಿದ್ರೆ, ಉಪನ್ಯಾಸ ಶುರು ಮಾಡಿದ್ರೆ ಅದು ಅದ್ವೈತ ದರ್ಶನ ಮಾಡುತ್ತಿರುವಂತ ದ್ರೋಹ. ಈ ಒಂದು ಶ್ಲೋಕಕ್ಕೆ ಭಗವತ್ಪಾದ ಸುರೇಶ್ವರಾಚಾರ್ಯರವರು ಒಂದು ಸೊಗಸಾದ ಇಂಟ್ರೊಡಕ್ಷನ್ ಬರೆದಿದ್ದಾರೆ. ಸಂಬಂಧೋಕ್ತಿ ಒತ್ತೆ ನೋಡಿದೆ. ಅಸ್ತು ತರ್ಹಿ ಭಿನ್ನ ಭಿನ್ನಾತ್ಮಕಂ ಬ್ರಹ್ಮ. ಹಾಗಾದರೆ ಬ್ರಹ್ಮವನ್ನ ಭಿನ್ನ ಭಿನ್ನಾತ್ಮಕ ಎಂದು ಒಪ್ಪಿಕೊಂಡು ಬಿಡೋಣ. ತಥಾಚ ಸತಿ, ಹಾಗಾಗಿ ಬಿಟ್ರೆ ಜ್ಞಾನ ಕರ್ಮಣಿ ಸಂಭವತಃ, ಜ್ಞಾನಂಚ ಕರ್ಮಚ ಜ್ಞಾನ ಕರ್ಮಣಿ. ಗುರುಗಳವರು ಒಂದು ಮಾತು ಹೇಳಿದ್ರು, ಕೆಲವು ದಡ್ಡರು MA ಪಾಸ್ ಮಾಡಿರ್ತಾರೆ, ಜ್ಞಾನ ಕರ್ಮಣಿ ಎನ್ನುವುದಕ್ಕೆ ವಿಗ್ರಹವಾಗಿ ಹೇಳಪ್ಪ ಅಂದ್ರೆ ಜ್ಞಾನಂಚ ಕರ್ಮಂಚ ಜ್ಞಾನ ಕರ್ಮಣಿ ಅಂದ್ಬಿಡ್ತಾರೆ. ಮಗು, ಕರ್ಮಂ ಶಬ್ದ ತಪ್ಪು. ಇದು ಅಕಾರ ಅಂತ ನಪುಂಸಕಲಿಂಗ ಕರ್ಮ ಶಬ್ದವಲ್ಲ. ಅಕಾರ ಅಂತ ನಪುಂಸಕಲಿಂಗವಾಗಿದ್ದರೆ ಕರ್ಮಂ ಕರ್ಮೇ ಕರ್ಮಾಣಿ ಆಗ್ತಾ ಇತ್ತು. ಜ್ಞಾನಂ ಜ್ಞಾನೇ ಜ್ಞಾನಾನಿ ಅಕಾರ ಅಂತ ಶಬ್ದವೇ ಅಲ್ಲ, ಇದು ನಕಾರಾಂತ ಶಬ್ದ, ಕರ್ಮನ್ನ ಶಬ್ದ. ನಕಾರಾಂತ ನಪುಂಸಕಲಿಂಗ ಕರ್ಮನ್ ಶಬ್ದ. ಕರ್ಮ ಕರ್ಮಣಿ ಕರ್ಮಾಣಿ, ಪರ್ವ ಪರ್ವಣಿ ಪರ್ವಾಣಿ. ಮಹಾಭಾರತದಲ್ಲಿ ಪರ್ವ ಶಬ್ದವನ್ನು ಕೇಳಿದ್ದೇವೆ. ಪರ್ವ ತಪ್ಪು, ಪರ್ವಂ ತಪ್ಪು, ಪರ್ವ ಪರ್ವ ಎನ್ನುವಾಗ ನಕಾರಾಂತ ನಪುಂಸಕಲಿಂಗ ಪರ್ವನ್ ಶಬ್ದ ಅಂತ ಹೇಳಿದ್ದು ಗುರುಗಳು. ಆದ್ದರಿಂದ ಜ್ಞಾನಂಚ ಕರ್ಮಂಚ ಎನ್ನುವುದು ತಪ್ಪು, 100% ತಪ್ಪು. ಜ್ಞಾನಂಚ ಕರ್ಮಚ, ಕರ್ಮ ಶಬ್ದ ಬಹಳ ಬ್ಯೂಟಿಫುಲ್ ಆಗಿದೆ. ಕರ್ಮ ಕರ್ಮಣಿ ಕರ್ಮಾಣಿ, ಹೇ ಕರ್ಮನ್ ಹೇ ಕರ್ಮಣಿ ಹೇ ಕರ್ಮಾಣಿ, ಕರ್ಮ ಕರ್ಮಣಿ ಕರ್ಮಾಣಿ, ಕರ್ಮಣ ಕರ್ಮಭ್ಯಾಂ ಕರ್ಮಭಿಃ, ಕರ್ಮಣೇ ಕರ್ಮಭ್ಯಾಂ ಕರ್ಮಭ್ಯಾಂ, ಕರ್ಮಣಃ ಕರ್ಮಭ್ಯಾಂ ಕರ್ಮಭ್ಯಃ, ಕರ್ಮಣಃ ಕರ್ಮಣೋಃ ಕರ್ಮಣಾಂ ಕರ್ಮಣಿ ಕರ್ಮಣೋಃ ಕರ್ಮಸು. ನಮೋ ನಮಃ ಸದ್ಗುರು ಪಾದುಕಾಭ್ಯಾಂ. ಹಾಗಾಗಿ ಬಿಟ್ರೆ ಜ್ಞಾನ ಕರ್ಮಣಿ ಸಂಭವತಃ, ಜ್ಞಾನವೂ ಹೊಂದುತ್ತೆ, ಜ್ಞಾನದ ಜೊತೆಯಲ್ಲಿ ಕರ್ಮಗಳು ಹೊಂದುತ್ತೆ. ಏನ್ ಭ್ರಮೆ ಸ್ವಾಮಿ ಇವರಿಗೆ. ಬ್ರಹ್ಮಜ್ಞಾನದ ಜೊತೆಯಲ್ಲಿ ಯಾವ ಕರ್ಮಗಳಿಗೂ ಸಹವಾಸವಿಲ್ಲ. ಏಕೆಂದರೆ ಹೇತ ಸ್ವರೂಪ ಕಾರ್ಯಗಳು ಭಿನ್ನವಾಗಿವೆ ಅಂತ ಹೇಳ್ತಾ ಇದ್ದಾರೆ. ಭೇದ ಭೇದ ವಿಷಯತ್ವ ತಯೋ, ಜ್ಞಾನವೂ ಅಭೇದ ವಿಷಯ, ಕರ್ಮವೂ ಭೇದ ವಿಷಯ. ಆದ್ದರಿಂದ ಬ್ರಹ್ಮವನ್ನ ಭಿನ್ನ ಅಂತ ತಿಳ್ಕೊಳ್ಳೋಣ. ಭಿನ್ನ ಎಂದು ಮಾಡಿಕೊಂಡಾಗ ಕರ್ಮಗಳು, ಅಭಿನ್ನ ಎಂದು ತಿಳಿದುಕೊಂಡಾಗ ಜ್ಞಾನ. ಭಿನ್ನ ಭಿನ್ನ ಎಂದು ಮಾಡಿಕೊಂಡಾಗ ಕರ್ಮವೂ ಉಂಟು, ಜ್ಞಾನವೂ ಉಂಟು. ಇದಕ್ಕಿಂತ ಮೂರ್ಖತನದ ಪರಮಾವಧಿ ಮತ್ತೊಂದಿಲ್ಲ. ಪೂರ್ವಪಕ್ಷ ಭೇದ ಭೇದ ವಿಷಯತ್ವ ತಯೋ, ಜ್ಞಾನವು ಅಭೇದ ವಿಷಯ, ಕರ್ಮವು ಭೇದ ವಿಷಯ. ಎರಡೂ ಬ್ರಹ್ಮದಲ್ಲಿದೆ ಅನ್ಬಿಟ್ರೆ ಎರಡೂ ಆಗುತ್ತಲ್ಲ. ತತ್ರ
ತಾವದಯಂ ಪಕ್ಷಯೇವ ನ ಸಂಭವತಿ ಹೇಳ್ತಾ ಇದ್ದಾರೆ. ಭೇದ ಭೇದ ಪಕ್ಷವೇ ಹೊಂದುವುದಿಲ್ಲ ಸಿದ್ಧಾಂತ. ತತ್ರ ತಾವತಿ ಅಯಂ ಭಿನ್ನ ಭಿನ್ನಾತ್ಮಕಂ ಬ್ರಹ್ಮ ಇತಿ ಭೇದ ಭೇದ ಪಕ್ಷ ಏವ ನ ಸಂಭವತಿ. ಈ ಭೇದ ಭೇದ ಪಕ್ಷವೇ ಮೊಟ್ಟ ಮೊದಲಿಗೆ ಹೊಂದುವುದಿಲ್ಲ. ಕಿಂಕಾರಣಂ, ಯಾಕೆ ಬ್ರಹ್ಮವನ್ನ ಭೇದ ಭೇದ ಎಂದು ಒಪ್ಪಬಾರದು? ಇದು ತುಂಬಾ ಜನ ಗೊತ್ತಿಲ್ಲ. ವ್ಯವಹಾರವೂ ಇರಲಿ, ಬ್ರಹ್ಮಜ್ಞಾನವೂ ಇರಲಿ, ಎರಡು ಸತ್ಯವಾಗಿದೆ ಎಂದು ಹೇಗೆ ಸಾಧ್ಯ ಸ್ವಾಮಿ? ಒಬ್ಬನೇ ಮನುಷ್ಯನಲ್ಲಿ ನಾನು ಗೃಹಸ್ಥ ಮತ್ತು ನಾನು ಸನ್ಯಾಸಿ ಎರಡೂ ಬುದ್ಧಿ ಆಗುತ್ತಾ? ಗೃಹಸ್ಥ ಅಂತ ಮಾಡ್ಕೊಂಡ್ರೆ ಸಂಪಾದನೆ, ಹೆಂಡತಿ, ಮಕ್ಕಳು, ಅಳಿಯ, ಮೊಮ್ಮಕ್ಕಳು, ಸೊಸೆ ಎಲ್ಲ ಬರ್ತಾರೆ. ನಾ ಸನ್ಯಾಸಿ ಅನ್ಕೊಂಡ್ರೆ ಯಾರು ಇಲ್ಲ. ನಾ ಸನ್ಯಾಸಿ ಅಂತಾದರೆ ನಾ ಗೃಹಸ್ಥನಲ್ಲ. ನಾ ಗೃಹಸ್ಥ ಅಂತಂದ್ರೆ ಸನ್ಯಾಸಿ ಅಲ್ಲ. ಸನ್ಯಾಸಿ ಅಂದ್ಬಿಟ್ರೆ ಸನ್ಯಾಸಿ. ಸನ್ಯಾಸಿ ಅಂದ್ರೆ ಏನು? ಸನ್ಯಾಸಿ ನ ಕರ್ಮಣ ನ ಪ್ರಜಯ ಧನೇನ. ಪೂರ್ವಾಶ್ರಮದ ಹೆಂಡತಿ, ಪೂರ್ವಾಶ್ರಮದ ಮಗ, ಪೂರ್ವಾಶ್ರಮದ ಕಾರು, ಪೂರ್ವಾಶ್ರಮದ ಮೊಬೈಲ್, ಏನ್ ಪಿಶಾಚಿ ಅದು? ಪೂರ್ವಾಶ್ರಮ ಏನ್ ಬಂದು ಎಲ್ಲ ನಮ್ ಸ್ವಾಮಿಗಳು ನೋಡಿ ಅದ್ಭುತ, ಪರಮಾದ್ಭುತ. ಒಂದ್ ಪುಟ್ಟ ಕಥೆ ಐತೆ, ನಡೆದಂತ ಕಥೆ ನಿಮ್ಗೆ ಗೊತ್ತಿರ್ಬೋದು. ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರು ಅವರ ಪೂರ್ವಾಶ್ರಮದಲ್ಲಿ ಗೌರ್ಮೆಂಟ್ ಕೆಲಸದಲ್ಲಿದ್ರು. ರಿಟೈರ್ ಆಯ್ತು. ರಿಟೈರ್ ಆದ್ಮೇಲೆ ಅವ್ರು ಎಷ್ಟೋ ವರ್ಷಗಳ ಕಾಲ ಪೆನ್ಷನ್ನು ಬಂತು. ರಿಟೈರ್ ಆದಾಗ 60 ವರ್ಷ. 60 ಅಂದ್ರೆ ಲೆಕ್ಕ ಮಾಡ್ಕೊಳ್ಳಿ ನೀವು, 80, 60ನೇ ಇಸ್ವಿ ಇರ್ಬೇಕೇನೋ. ಆಮೇಲೆ ರಿಟೈರ್ ಆದ್ಮೇಲೆ ಪೆನ್ಷನ್ ಬರ್ತಾ ಇತ್ತು. ಅವತ್ತಿನ ಕಾಲದಲ್ಲಿ ಎಷ್ಟೋ 25-30 ರೂಪಾಯಿ ಬರ್ತಾ ಇತ್ತು 100 ವರ್ಷಕ್ಕೆ ಮುಂಚೆ. ಅದನ್ನ ಆಶ್ರಮಕ್ಕೆ ಸೈನ್ ಮಾಡ್ಬಿಟ್ಟು ಆಶ್ರಮ ಕೊಟ್ಬಿಡ್ತಾ ಇದ್ರು. ಸನ್ಯಾಸಿಗಳಾದ್ರು ಯಾವಾಗ? 1948 ಅಲ್ಲಿ ಸನ್ಯಾಸಿಗಳಾದ ಅಂದ್ಬಿಟ್ರು, ನಾನು ಇವತ್ತಿನಿಂದ ಯಲ್ಲಂಬಳಸೆ ಸುಬ್ರಹ್ಮಣ್ಯ ಶರ್ಮಾ ಅಲ್ಲ, ಇವತ್ತಿನಿಂದ ನಾನು ಸನ್ಯಾಸಿ ಸಚ್ಚಿದಾನಂದೇಂದ್ರ ಸರಸ್ವತಿ ನಾನು ಮಾಡಿದ್ರು. ಪೆನ್ಷನ್ 1 ವರ್ಷ ಬಂತು. ಆಮೇಲೆ ಸರ್ಕಾರದವರು ನಿಮ್ಮ ಅದೇನು ಲೈಫ್ ಸರ್ಟಿಫಿಕೇಟ್ ಕಳಿಸಿ ಅಂತಂದ್ರು. ಅದು ಕಾರ್ಯಾಲಯಕ್ಕೆ ಬಂತು. ಅಲ್ಲಿ ಮ್ಯಾನೇಜರು ಸ್ವಾಮೀಜಿ ಹೇಳಿದ್ರು, ನೀವು ಸೈನ್ ಮಾಡಿಕೊಡಿ, ಸೈನ್ ಮಾಡಿದ್ರೆ ಪೆನ್ಷನ್ ಬರುತ್ತೆ ಅಂದ್ರು. ಏನ್ ಸೈನ್ ಮಾಡ್ಬೇಕಪ್ಪ ಅಂದ್ರು. ವೈ ಸುಬ್ರಾಮನ್ ಸೈನ್ ಮಾಡಿ ಅಂದ್ರು. ಅವ್ರು ಸತ್ತೋಗಿದ್ದಾರೆ ಅಂದ್ಬಿಟ್ಟು. ವೈ ಸುಬ್ರಾಮ್ ಇಲ್ಲ, ಈಗ ಸತ್ತೋಗ್ಬಿಟ್ಟಿದ್ದಾರೆ ಅವನು. ಇವಾಗಿರುವಂತಹ ವ್ಯಕ್ತಿ ಬೇರೆಯಾದ್ರಿಂದ ಸೈನ್ ಮಾಡೋದಿಲ್ಲ, ಅವಕಾಶವಿಲ್ಲ ಅಂದ್ರು. ಎಲ್ಲಾ ಮೆಂಬರ್ಸ್ ದಯವಿಟ್ಟು ಇನ್ನೇನ್ ಬೇಡ, ಒಂದೇ ಒಂದು ಸಿಗ್ನೇಚರ್. ವೈ ಸುಬ್ರಾಮ ಸೈನ್. ಹ್ಯಾಕ್ ಸುಬ್ರಾಮ್ ಬದುಕೇ ಇಲ್ವಲ್ಲ. ಸುಬ್ರಾಮ್ ಅನ್ನುವಂತಹ ವ್ಯಕ್ತಿಯ ಬದುಕಿಲ್ಲವಾದ್ರಿಂದ ನಾವು ಸೈನ್ ಮಾಡೋದ್ರಿಂದ ನನ್ಗೆ ಸಂಬಂಧವಿಲ್ಲ ಅಂತ. ನೀವು ಸೈನ್ ಮಾಡದೆ ಹೋದ್ರೆ ಪೆನ್ಷನ್ ಬರುವುದಿಲ್ವಂತೆ. ಬೇಡ ಅಲ್ಲಪ್ಪ, ಪೆನ್ಷನ್ಗೋಸ್ಕರ ಸುಳ್ಳು ಹೇಳೋಣ. ಸತ್ತೋಗಿರುವಂತಹ ವೈ ಸುಬ್ರಾಮ್ ಇದ್ದಾರೆ ಅಂತ ನಾವು ಸೈನ್ ಮಾಡ್ಬೇಕು ಅಂದ್ರೆ ಇಷ್ಟೆಲ್ಲ ಮಾಡಲಾಗ. ಕೊನೆಗೆ ಡೆಪ್ಟಿ ಕಮಿಷನರ್ ಬಂದು ನನ್ನ ಸಂವಿಧಾನದಲ್ಲಿ ನೀವು ಸುಬ್ರಾವ್ ಇದ್ದಾರೆ ಅಂತ ನಾನೇ ತಗೊಂಡ್ಬಿಡ್ತೀನಿ, ಇಲ್ಲಿ ಸಾಧ್ಯವಿಲ್ಲ, ಸುಬ್ರಾವ್ ಇಲ್ಲ ಅನ್ಬಿಟ್ರು. ಎಲ್ಲರೂ ಪರಮಾಶ್ಚರ್ಯವಾಯ್ತು. ಸ್ವಾಮೀಜಿ ಹೇಳುವ ನನ್ನ ಸೇರ್ತಾನಪ್ಪ, ಸುಬ್ರಾವ್ ಸತ್ತೋಗಿದ್ದಾರೆ, ಆ ವ್ಯಕ್ತಿ ಇಲ್ಲ, ಪುನಃ ಸುಬ್ರಾವನ್ ಅರ್ಥವೇನಾದ್ರಿಂದ ಸೈನ್ ಮಾಡೋದಿಲ್ಲ, ಪೆನ್ಷನ್ ಬರದೇ ಇದ್ರೆ ಬೇಡ ಅನ್ಬಿಟ್ಟು. ಇದು ನಿಷ್ಠೆ. ಹಾಗಿದ್ರೆ ನಕರ್ಮಣಾನ ಪ್ರಜಯ ಧನೇನ ಯಾವುದಿಲ್ಲ. ಯಾವಾಗ್ಲೂ ವೇದಾಂತ ವಾಕ್ಯೇಶ್ವ ಸದಾ ರಮಂತಃ ಭಿಕ್ಷಾನ್ನ ಮಾತ್ರೇಣ ಚತುಷ್ಟಿಮಂತಃ ವಿಶೋಕಮಂತಃ ಕರ್ಣೇ ರಮಂತಃ ಕೌಪೀನವಂತಃ ಖಲು ಭಾಗ್ಯವಂತಃ ಎನ್ನುವ ಶ್ಲೋಕಕ್ಕೆ ನನ್ನ ದೃಷ್ಟಿಯಲ್ಲಿ ಇಬ್ಬರೇ ಜ್ವಲಂತ ಉದಾಹರಣೆ. ಒಬ್ಬರು ಭಗವಾನ್ ರಮಣ ಮಹರ್ಷಿಗಳು, ಮತ್ತೊಬ್ಬರು ನನ್ನ ಹೆಮ್ಮೆಯ ಸದ್ಗುರುಗಳಾದ ಶ್ರೀ 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 ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳು. ಒಬ್ಬನೇ ಮನುಷ್ಯನಲ್ಲಿ ನಾ ಗೃಹಸ್ಥನೂ ಆಗಿದ್ದೇನೆ, ಸನ್ಯಾಸಿ ಆಗಿದ್ದೇನೆ ಎನ್ನುವಂತ ಭಿನ್ನವಾದ ಪ್ರತ್ಯಯ ಹೇಗೆ ಉಂಟಾಗಲಾರದೋ ಅದೇ ರೀತಿಯಲ್ಲಿ ಬ್ರಹ್ಮವನ್ನ
ಭಿನ್ನ ಅಂತ ತಿಳ್ಕೊಂಡ್ರೆ ಸಂತೋಷ, ಕರ್ಮವನ್ ಮಾಡು. ಅಭಿನ್ನ ಅಂತ ತಿಳ್ಕೊಂಡ್ರೆ ಹೇಗಯ್ಯ ಕರ್ಮ ಸಾಧ್ಯ? ಬ್ರಹ್ಮವು ಭಿನ್ನ ಭಿನ್ನಾತ್ಮಕವಲ್ಲ, ದ್ವೈತಾತ್ಮಕವಲ್ಲ ಅಂತ ಹೇಳ್ತಾ ಇದ್ದಾರೆ. ತತ್ರ ತಾವತ್ತು ಅಯಂ ಪಕ್ಷ ಏವ ನ ಸಂಭವತಿ. ಈ ಭೇದ ಪಕ್ಷವೇ ಸರಿಯಲ್ಲ. ಕಿಂ ಕಾರಣಂ, ಏನು ಕಾರಣ ಅಂತಂದ್ರೆ ನಹಿ ಭಿನ್ನೋಯಂ ಇತಿ ಅಭೇದ ಬುದ್ಧಿಂ ಅನಿರಾಕೃತ್ಯ ಭೇದ ಬುದ್ಧಿ ಪದಾರ್ಥ ಮಾಲಿಂಗತೆ. ಎಷ್ಟು ಜನ ಹೇಳಿ, ಯಾವಾಗ ನನಗೆ ನಾನು ಸಂಸಾರಿ, ನಾನು ಭಿನ್ನ, ಬ್ರಹ್ಮಕ್ಕೆ ಭಿನ್ನನಾಗಿದ್ದೇನೆ ಅಂತ ತಿಳ್ಕೊಂಡು ಆಗ ಅಭೇದ ಬುದ್ಧಿಯನ್ನ ತಿರಸ್ಕಾರ ಮಾಡದೆ ಈ ಭೇದ ಬುದ್ಧಿಯು ಉಂಟಾಗಲಾರದು. ನಾನು ಸನ್ಯಾಸಿ ಎನ್ನುವ ಬುದ್ಧಿ ಬರಬೇಕಾದ್ರೆ ನಾ ಗೃಹಸ್ಥನಲ್ಲ ಅಂತ ತಿಳ್ಕೊಂಡ್ರಲ್ವೇ, ಒಬ್ಬ ಗೃಹಸ್ಥನಾಗಿದ್ದಾನೆ, ಗೃಹಸ್ಥ ಎನ್ನುವ ಬುದ್ಧಿ ಬರಬೇಕಾದ್ರೆ ನಾನು ಅವನಂತ ಸನ್ಯಾಸಿ ಅಲ್ಲ, ಇವನಂತ ಬ್ರಹ್ಮಚಾರಿಯೂ ಅಲ್ಲ, ನಾ ಗೃಹಸ್ಥ, ಹೆಂಡತಿ ಇದ್ದಾಳೆ, ನನ್ನ ಹೆಂಡತಿ ಕರೆಕ್ಟ್, ತಪ್ಪಿಲ್ಲ. ಒಬ್ಬ ಮನುಷ್ಯನ ಮನಸ್ಸಿನಲ್ಲಿ ಭೇದ ಬುದ್ಧಿ ಬಂದಿದೆ ಅಂದ್ರೆ ಅಭೇದ ಬುದ್ಧಿ ಇಲ್ಲ ಅಂತ ಅರ್ಥ. ಅಭೇದ ಬುದ್ಧಿಯನ್ನ ನಾಶ ಮಾಡದೆ ಭೇದ ಬುದ್ಧಿಯು ಪದಾರ್ಥವನ್ನ ಆಲಿಂಗನ ಮಾಡಿಕೊಳ್ಳಲು ಸಾಧ್ಯವಿಲ್ಲ. ಏವಂ ಹಿ ಅನಭ್ಯುಪಗಮೆ ಭಿನ್ನ ಭಿನ್ನ ಪದಾರ್ಥಯೋ ಅಲೌಕಿಕತ್ವಂ ಪ್ರಸಜ್ಯೇತ. ಹೀಗೆ ಒಪ್ಪಿಕೊಳ್ಳದೆ ಹೋದರೆ ಅನಭ್ಯುಪಗಮೆ, ಭೇದ ಬೇರೆ ಅಭೇದ ಬೇರೆ, ಎರಡು ಭಿನ್ನ ಭಿನ್ನ ಬುದ್ಧಿ ಎನ್ನುವುದನ್ನ ಒಪ್ಪಿಕೊಳ್ಳದೆ ಹೋದರೆ ಭಿನ್ನ ಭಿನ್ನ ಪದಾರ್ಥಗಳಿಗೆ ಅಲೌಕಿಕತ್ವ ದೋಷವು ಬಂದು ಒದಗುತ್ತದೆ. ಲೋಕದಲ್ಲಿ ಯಾರಿಗೂ ಗೊತ್ತಿಲ್ಲ ಸ್ವಾಮಿ, ಭಿನ್ನವೂ ಅಲ್ವಂತೆ ಅಭಿನ್ನವೂ ಅಲ್ವಂತೆ, ಭಿನ್ನವೂ ಹೌದಂತೆ ಅಭಿನ್ನವೂ ಹೌದಂತೆ ಅಂದ್ರೆ ಯಾರಿಗೂ ಅರ್ಥವಾಗದ ವಿಚಾರ. ಇದು ಉಪಯೋಗ. ಶಾಸ್ತ್ರದಲ್ಲಿ ಯಾರಿಗೂ ಅರ್ಥವಾಗದ ವಿಚಾರವನ್ನು ಹೇಳ್ತಾ ಇಲ್ಲ. ನೋಡಿ, ಒಂದು ವಿಷಯ ಹೇಳಿದ್ದು ಪೂಜ್ಯರಾದ ಸದ್ಗುರುಗಳು ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳು, ವೇದಾಂತ ಶಾಸ್ತ್ರ ಏನೇ ಗಹನವಾದ ವಿಷಯವನ್ನು ಹೇಳಿದ್ರು ಅನುಭವಕ್ಕೆ ಬರಬೇಕು. ಉದಾಹರಣೆಗೆ ಪರಬ್ರಹ್ಮವು ನಿರ್ಗುಣವಾಗಿದೆ, ನಿರುಪಾಧಿಕವಾಗಿದೆ, ಅದ್ವಯವಾಗಿದೆ, ಸಚ್ಚಿದಾನಂದ ಸ್ವರೂಪವಾಗಿದೆ ಅಂತ ಹೇಳ್ತಾ ಇದೆ. ಇದು ಎಲ್ಲರ ಅನುಭವಕ್ಕೆ ಬರಬೇಕಾದ್ರೆ ಗಾಢ ನಿದ್ರೆಯ ಅನುಭವ. ಯತ್ತ ಸುಪ್ತೋ ನ ಕಂಚನ ಕಾಮಂ ಕಾಮಯತೆ ನ ಕಂಚನ ಸ್ವಪ್ನಂ ಪಶ್ಯತಿ ತತ್ ಸುಷುಪ್ತಂ. ಹೌದಾ? ಇನ್ನು ತುರಿಯ ಸ್ಥಿತಿ ಎನ್ನುವಾಗ ಎಷ್ಟೆಲ್ಲ ಇದು, ನಾಂತ ಪ್ರಜ್ಞನ್ನ ಬಹಿಷ್ಪ್ರಜ್ಞನ್ನೋ ಭಯತ ಪ್ರಜ್ಞಂ ನ ಪ್ರಜ್ಞಾನ ಘನಂ ನ ಪ್ರಜ್ಞಂ ನ ಪ್ರಜ್ಞಂ ಅದೃಷ್ಟಮವ್ಯವಹಾರ್ಯಮಗ್ರಾಶಮಲಕ್ಷಣಮಚಿಂತ್ಯಮವ್ಯಪದೇಶಂ ಏಕಾತ್ಮ ಪ್ರತ್ಯಯ ಸಾರಂ ಪ್ರಪಂಚೋಪಶಮಂ ಶಾಂತಂ ಶಿವಮದ್ವೈತಂ ಚತುರ್ಥಂ ಮನ್ಯಂತೆ ಸ ಆತ್ಮ ಸ ವಿಜ್ಞೇಯ. ಇದೂ ಕೂಡ ನಿರ್ವಿಶೇಷ ಅನುಭವ, ಎಲ್ಲರ ಅನುಭವದಲ್ಲಿದೆ. ಅರ್ಥವಾಗಿ ಬೇಕಾದರೆ ಅಂಥವರು ಪ್ರಾಜ್ಞಾತ್ಮನ ಅನುಭವವನ್ನು ಮೀರಿ ಹೋಗ್ಬೇಕು ಅಂತ ಹೇಳ್ತಾರೆ ವಿಚಾರ. ಆದ್ದರಿಂದ ವೇದಾಂತದ ಎಲ್ಲ ಸಂದೇಶಗಳು ಅನುಭವ ಬರಬೇಕು. ನೀವು ಹೇಳುತ್ತಿರುವಂತ ಭಿನ್ನ ಭಿನ್ನಂ ಬ್ರಹ್ಮ ಎನ್ನುವಂತಹದ್ದು ಯಾರ ಅನುಭವಕ್ಕೂ ಬರುವುದಿಲ್ಲ, ಅಲೌಕಿಕ ವಿಷಯ ಅಂತ ಆಗ್ಬಿಟ್ಟು. ಅಥ ನಿಷ್ಪ್ರಮಾಣಕಮಪಿ ಆಶ್ರಯತೆ, ಇದಕ್ಕೆ ಯಾವ ಪ್ರಮಾಣವೂ ಇಲ್ಲ ಅಂತಾಯ್ತು. ನೀವು ಹೇಳುತ್ತಿರುವ ಭೇದಾತ್ಮಕಂ ಬ್ರಹ್ಮ, ದ್ವೈತಾತ್ಮಕಂ ಬ್ರಹ್ಮ, ಅನೇಕಾತ್ಮಕಂ ಬ್ರಹ್ಮ ಎನ್ನುವ ಸಿದ್ಧಾಂತಕ್ಕೆ ಯಾವ ಪ್ರಾಮಾಣ್ಯವಿಲ್ಲ. ಪ್ರಾಮಾಣ್ಯ ಇಲ್ಲದೆ ಇದ್ರು ಪರವಾಗಿಲ್ಲ, ನಾವು ಕಲ್ಪನೆ ಮಾಡ್ತೀವಿ ಅಂದ್ರೆ ಏನ್ ಬೇಕಾದ್ರೂ ಕಲ್ಪನೆ ಮಾಡ್ಕೊಳ್ಬಹುದು. ಅಥ ನಿಷ್ಪ್ರಮಾಣಕಮಪಿ, ಈ ದ್ವೈತಾದ್ವೈತ ಸಿದ್ಧಾಂತಕ್ಕೆ ಪ್ರಮಾಣವೇ ಇಲ್ಲ. ಪ್ರಮಾಣವಿಲ್ಲದೆ ಹೋದರೂ ನಾವು ಹೇಳ್ತೇವೆ ಅಂತ ನೀವೆಂದರೆ ತಥಾಪಿ ಉಭಯ ಪಕ್ಷಾಭ್ಯುಪಗಮಾತಿ ಅಭೇದ ಪಕ್ಷೆ ದುಃಖಿ ಬ್ರಹ್ಮಸ್ಯ. ಆದರೂ ಕೂಡ ಉಭಯ ಪಕ್ಷವನ್ನು ಒಪ್ಪಿಕೊಂಡಿರುವುದರಿಂದ ಬ್ರಹ್ಮವು ಭಿನ್ನವೂ ಆಗಿದೆ,
ಅಭಿನ್ನವೂ ಆಗಿದೆ, ದ್ವೈತವೂ ಆಗಿದೆ, ಅದ್ವೈತವೂ ಆಗಿದೆ, ಏಕವೂ ಆಗಿದೆ, ಅನೇಕವಾಗಿದೆ ಅಂತ ಹೇಳುವಾಗ ಬ್ರಹ್ಮವನ್ನ ದುಃಖಿ ಅಂತ ಒಬ್ಬ ಬ್ರಹ್ಮ ದುಃಖಿ ಅಂದ್ಬಿಟ್ಟು ಯಾಕೆ ಹೋಗ್ಬೇಕು? ಈಗ ಶ್ರೀಮನ್ ನಾರಾಯಣ ಅವನು ಪೂಜೆ ತಿರುಪತಿ ವೆಂಕಟೇಶ್ವರ ನಾವು ಪೂಜೆ ಮಾಡ್ತೇವೆ. ಅವನೇ ಬಹಳ ದುಃಖಿ ಆಗಿದ್ದಾನೆ ಅಂದ್ರೆ ಅವನೇ ಪೂಜೆ ಮಾಡ್ಬೇಕು. ನಾವು ಯಾಕೆ ಪೂಜೆ ಮಾಡ್ತೀವಿ ಅವನನ್ನ? ವೆಂಕಟೇಶ್ವರ ಆನಂದ ಮೂರ್ತಿ ಅನುಗ್ರಹ ಮಾಡ್ತಾನೆ ಅಂತ. ವೆಂಕಟೇಶ್ವರನಿಗೂ ತುಂಬಾ ತಾಪತ್ರೆಗಳಿವೆ ಅಂತ ಆಗಿಬಿಟ್ರೆ ಅವನು ಪೂಜೆ ಬೇಕಾಗಿಲ್ಲ. ಆದ್ದರಿಂದ ಬ್ರಹ್ಮವನ್ನ ನೀನು ದುಃಖಿ ಅಂತ ಹೇಳ್ತಾರೆ. ಇನ್ನು ಎಲ್ಲರೂ ಇದ್ದಾರೆ, ಬ್ರಹ್ಮವೂ ಇದೆ ಅಂದ್ಬಿಟ್ರೆ ಎಲ್ಲ ಜೀವರೂಪದಿಂದ ತೋರುತ್ತಿರುವ ಬ್ರಹ್ಮವನ್ನ ತಿಳಿದವನಿಗೆ ದುಃಖ ಮಲ್ಟಿಪ್ಲೈ ಇದೆ. ದುಃಖ ಎನ್ನುವಂತಹದ್ದು ಜಾಸ್ತಿ ಆಗುತ್ತೆ. ಪರಬ್ರಹ್ಮವನ್ನ ಸಚ್ಚಿದಾನಂದ ತತ್ವ, ನಿರ್ಗುಣ ತತ್ವ, ನಿರುಪಾಧಿಕ ತತ್ವ, ನಿರವಯವ ತತ್ವ ಎಂದು ತಿಳಿದಾಗ ಭೇದವಿಲ್ಲ ಅಂದ್ರು. ಇದಕ್ಕೆ ಕೊಂಚ ಗುರು ವಾಕ್ಯವನ್ನು ಒತ್ತಿ ನೋಡಿ, ಚೆನ್ನಾಗಿದೆ. ಏವಂ ತಾವತ್ ನಾನಾರಸ ಬ್ರಹ್ಮವಾದಿ ನ ಸಮುಚ್ಚಯೇ ಅಧಿಕ್ರಿಯತೆ ಯದಿ ಬ್ರಹ್ಮ ತಸ್ಮಾತ್ ಸಾಧಕಾತ್ ಭಿನ್ನಂ ಯದಿ ವಾ ಅಭಿನ್ನಂ ಭವತು ಸಹ ಮುಮುಕ್ಷು ಜೀವನ್ ಮುಕ್ತೋ ವಾ ಇತಿ ಉಪಪಾದಿತಂ. ಹಿಂದಿನ ಭಾಗದಲ್ಲಿ ಇಷ್ಟನ್ನ ಹೇಳ್ಯಾರ. ಈಗ ನಾನು ಅಸ್ಮಿನ್ ಪಕ್ಷೆ ಪೂರ್ವೋಚ್ಚ ಪಕ್ಷದ್ವಯ ದೋಷಾಃ ಸಮುಚ್ಚಿತ್ಯ ಪ್ರಾದುಷ್ಯೋ ಇತ್ಯಾಶಂಕ್ಯ ಸರಿ. ಅಭೇದಮಾಶ್ರಿತ್ಯ ಜ್ಞಾನಂ. ಬ್ರಹ್ಮವನ್ನ ಭೇದ ಅಂತ ಹೇಳ್ತಾರೆ. ಬ್ರಹ್ಮದಲ್ಲಿ ಭೇದವೂ ಉಂಟು, ಅಭೇದವೂ ಉಂಟು. ಅಭೇದವನ್ನು ಇಟ್ಟುಕೊಂಡಾಗ ಬ್ರಹ್ಮಜ್ಞಾನ, ಭೇದವನ್ನು ಒಪ್ಪಿಕೊಂಡಾಗ ಕರ್ಮ. ಹೀಗೆ ಕರ್ಮಜ್ಞಾನ ಎರಡೂ ಕೂಡ ಬ್ರಹ್ಮಜ್ಞಾನ ಹೊಂದಬಹುದಲ್ಲ ಅಂತಂದ್ರೆ ತಮ್ ದೋಷಂ ಪರಿಹರತಿ ಭಗವಾನ್ ಸುರೇಶ್ವರ. ಏವಮೇವ ಬ್ರಹ್ಮ ಸಾಧಕಾತ್ ಭಿನ್ನಂ ಅಭಿನ್ನಂ ಚೇತಿ ವಚಃ ನ ಯುಕ್ತಿವತಿ. ಹೀಗೆ ಬ್ರಹ್ಮವು ಸಾಧಕರಿಗಿಂತ ಭಿನ್ನವಾಗಿಯೂ ಇದೆ, ಅಭಿನ್ನವಾಗಿ ಇದೆ. ಏನರ್ಥ ಸ್ವಾಮಿ? ಇವರು ನಮ್ಮ ಗುರುಗಳವರು 15 ದಿವಸ ಸನ್ಯಾಸಿಗಳಾಗೂ ಇರ್ತಾರೆ, 15 ದಿವಸ ಗೃಹಸ್ಥರಾಗೂ ಇರ್ತಾರೆ. 24 ಗಂಟೆಗಳಲ್ಲಿ ನಮ್ಮ ಗುರುಗಳು ಬೆಳಿಗ್ಗೆ 8 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಸನ್ಯಾಸಿಗಳು, ರಾತ್ರಿ 8 ಗಂಟೆಯಿಂದ ಬೆಳಿಗ್ಗೆ 8 ಗಂಟೆಯವರೆಗೆ ಗೃಹಸ್ಥರು ಅಂದ್ರೆ ಹುಚ್ಚ ಅಂತ ಹೆಸರು. ಸಾಧ್ಯವೇ ಇಲ್ಲ. ಒಂದಾಗ್ಬೇಕಲ್ವೇ? ಇವನು ಹೆಣ್ಣು ಹೌದು ಗಂಡು ಹೌದು ಅಂದ್ರೆ ಹೇಗೆ ಸಾಧ್ಯ? ಪ್ರಗತಿಗೆ ವಿರುದ್ಧ ಮಾತಾಡ್ತಾ ಇದ್ದೀನ. ಹೀಗೆ ಬ್ರಹ್ಮವು ಸಾಧಕರಿಗಿಂತ ಭಿನ್ನವೂ ಆಗಿದೆ, ಸಾಧಕರಿಗೆ ಆತ್ಮನು ಆಗಿದೆ ಎನ್ನುವಂತ ಮಾತು ನ ಯುಕ್ತಿ ಮತೆ, ಯುಕ್ತಿಗೆ ನಿಲ್ಲುವಂತ ಮಾತಲ್ಲ. ಯಾಕೆ? ಲೋಕೇಪಿ ಕುತ್ರಾಪಿ ಭಿನ್ನ ಭಿನ್ನತ್ವಸ್ಯ ಅನುಬಂಧ. ಲೋಕದಲ್ಲಿ ಯಾವುದೇ ವಸ್ತುವನ್ನ ನೋಡಿದಾಗ ಅದರಲ್ಲಿ ಎರಡೂ ಸಂಬಂಧ ಇರುವಂತ ಕಂಡಿಲ್ಲ. ಚೆನ್ನಾಗಿದೆ. ಯದ್ಯಪಿ ನೈಷಮ್ಯ ಸಿದ್ಧಿ ಕೃತಪಿ ಸ್ವಯಮೇವ ತಥಾಪಿ ಸಂಬಂಧೋಕ್ತಿ ಕಾರತ್ವೇನ ಸ್ವಸ್ಮಿನ್ನೇವ ಔಪಚಾರಿಕಂ ಭೇದಂ ಪ್ರಕಲ್ಪ್ಯ ಇದಂ ವಚನ. ಇಲ್ಲಿ ಅತಃ ಆಹ ಅಂತಂದ್ರು. ಕಹ ಆಹ? ಸ್ವರೇಶ್ವರಾಚಾರ್ಯ ಆಹ. ಇಲ್ಲಿ ಬ್ರವೀಮಿ ಅಂತ ಇರ್ಬೇಕಾಗಿತ್ತು, ಹೇಳ್ತೇನೆ ಅಂತ. ಸ್ವರೇಶ್ವರಾಚಾರ್ಯರು ತಾವೇ ನೈಷಧ ಸಿದ್ಧಿಯನ್ನು ಬರೆದಿದ್ದಾರೆ. ಆದ್ದರಿಂದ ಅವರೇ ತಮ್ಮನ್ನ ಹೀಗೆಂದು ಉತ್ತರ ಕೊಡ್ತಾನೆ ಅಂತ ಪ್ರಥಮ ಪುರುಷದಲ್ಲಿ ಹೇಳ್ತಾ ಇದ್ದಾರೆ. ಸ್ವಸ್ಮಿನ್ನೇವ ತಮ್ಮಲ್ಲಿಯೇ ಔಪಾಧಿಕಂ ಭೇದಂ ಪ್ರಕಲ್ಪ್ಯ ಉಪಾಧಿ ಉಂಟಾಗಿರುವಂತಹ ಭೇದ ಕಲ್ಪನೆ ಮಾಡಿಕೊಂಡು ಇಲ್ಲಿ ಆಹಾ ಅಂತ ಹೇಳ್ತಾ ಇದ್ದಾರೆ. ತಾತ್ಪರ್ಯವೇನು? ಪರಬ್ರಹ್ಮದಲ್ಲಿ ಭೇದವಾದ ಸರ್ವಸ ಹೊಂದುವುದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಚೆನ್ನಾಗಿದೆ. ನಮೋ ನಮಃ ಸದ್ಗುರು ಪಾದುಕಭ್ಯಾಂ. ಮುಕ್ತಿ ಪಥದ ಕುರುಹ ಪೇಳ್ವೆ. ಓಂ ಆತ್ಮಾ
ಇದಮೇಕ ಏವ ಆಗ್ರ ಆಸೀತ್ ನಾನ್ಯತ್ ಕಿಂಚನ ಮಿಷತ್ ಸ ಈಕ್ಷತ ಲೋಕಾನ್ ಸೃಜಾ ಇತಿ ಎನ್ನುತ್ತದೆ ಐತರೇಯೋಪನಿಷತ್ತು. ವೇದಾಂತ ಪ್ರವೇಶಕ್ಕೆ 3 ಪ್ರಧಾನ ಮೆಟ್ಟಿಲುಗಳು: ಶ್ರುತಿ, ಯುಕ್ತಿ, ಅನುಭವ. ಶ್ರುತಿ ಉಪನಿಷತ್ತುಗಳು, ಯುಕ್ತಿ ಆತ್ಮನ ಅನ್ವಯ, ಅನಾತ್ಮ ವ್ಯತಿರೇಕ, ಮತ್ತು ಅನುಭವ ಸಾರ್ವತ್ರಿಕ ಪರಿಪೂರ್ಣಾನುಭವ. ವೇದಾಂತವನ್ನು ಭಗವಾನ್ ಶಂಕರರು ಅಂತ್ಯಂ ಪ್ರಮಾಣಂ ಎಂದಿದ್ದಾರೆ. ಆತ್ಮನು ಪ್ರತ್ಯಕ್ಷಾದಿ ಲೌಕಿಕ ಪ್ರಮಾಣಗಳಿಗೆ ಗೋಚರನಲ್ಲದಿದ್ದರೂ ಎಲ್ಲರ ಅನುಭವದಲ್ಲಿಯೂ ತಾನುವಿನ ಇರವು ಗೋಚರ. ಇದೇ ಅದ್ವಿತೀಯ. ಈಗೋ ಮುಕ್ತಿ ಪಥದ ಕುರುಹ ಪೇಳ್ವೆ ಕೇಳಿರಯ್ಯ. ಮುಕ್ತಿಪಥದ ಕುರುಹ ಪೇಳ್ವೆ ಕೇಳಿರಯ್ಯ, ಶ್ರುತಿಯುಕ್ತಿ ಸ್ವಾನುಭವದೆ ಕಂಡು ಬಾಳಿರಯ್ಯ. ಮುಕ್ತಿಪಥದ ಕುರುಹ ಪೇಳ್ವೆ ಕೇಳಿರಯ್ಯ, ಶ್ರುತಿಯುಕ್ತಿ ಸ್ವಾನುಭವದೆ ಕಂಡು ಬಾಳಿರಯ್ಯ. ಮುಕ್ತಿಪಥದ ಕುರುಹ ಪೇಳ್ವೆ ಕೇಳಿರಯ್ಯ. ಕಾಮಕರ್ಮ ಪಾಶದೆಳೆತ ಕಾಣದಯ್ಯ, ಅಲ್ಲಿ ನೇಮ ನಿಷ್ಠೆ ಶಾಂತಿ ದಾಂತಿ ಮಾಡದಯ್ಯ. ಕಾಮಕರ್ಮ ಪಾಶದೆಳೆತ ಕಾಣದಯ್ಯ, ಅಲ್ಲಿ ನೇಮ ನಿಷ್ಠೆ ಶಾಂತಿ ದಾಂತಿ ಮಾಡದಯ್ಯ. ತಾಮಸ ರಾಜಸವಳಿದ ತಾಣವಯ್ಯ, ನಿಜ ಧಾಮದೊಳೆ ಲಕ್ಷ್ಯವಿಟ್ಟ ಕೇಣವಯ್ಯ. ತಾಮಸ ರಾಜಸವಳಿದ ತಾಣವಯ್ಯ, ನಿಜ ಧಾಮದೊಳೆ ಲಕ್ಷ್ಯವಿಟ್ಟ ಕೇಣವಯ್ಯ. ಮುಕ್ತಿಪಥದ ಕುರುಹ ಪೇಳ್ವೆ ಕೇಳಿರಯ್ಯ, ಶ್ರುತಿಯುಕ್ತಿ ಸ್ವಾನುಭವದೆ ಕಂಡು ಬಾಳಿರಯ್ಯ. ಮುಕ್ತಿಪಥದ ಕುರುಹ ಪೇಳ್ವೆ ಕೇಳಿರಯ್ಯ. ನಾನು ನನ್ನದೆಂಬುದೇನು ಇಲ್ಲವಯ್ಯ, ಅಲಿಹೀನ ಉಚ್ಚವೆಂಬುದೇನು ಸಲ್ಲದಯ್ಯ. ನಾನು ನನ್ನದೆಂಬುದೇನು ಇಲ್ಲವಯ್ಯ, ಅಲಿಹೀನ ಉಚ್ಚವೆಂಬುದೇನು ಸಲ್ಲದಯ್ಯ. ಮಾನಮೇಯ ಭಾವವಿಲ್ಲದೆಲ್ಲವಯ್ಯ, ತನ್ನ ಭಾನವಾಗಿ ತೋರುತ್ತಿರ್ಪಗೆಲ್ಲವಯ್ಯ. ಮಾನಮೇಯ ಭಾವವಿಲ್ಲದೆಲ್ಲವಯ್ಯ, ತನ್ನ ಭಾನವಾಗಿ ತೋರುತ್ತಿರ್ಪಗೆಲ್ಲವಯ್ಯ. ಮುಕ್ತಿಪಥದ ಕುರುಹ ಪೇಳ್ವೆ ಕೇಳಿರಯ್ಯ, ಶ್ರುತಿಯುಕ್ತಿ ಸ್ವಾನುಭವದೆ ಕಂಡು ಬಾಳಿರಯ್ಯ. ಮುಕ್ತಿಪಥದ ಕುರುಹ ಪೇಳ್ವೆ ಕೇಳಿರಯ್ಯ.
ಮರವೆ ಹೊದ್ದದಿರುವ ಸೈಪಿನಿರವದಯ್ಯ ಅಲ್ಲಿ ಗುರುವು ಶಿಷ್ಯನೆಂಬ ಭೇದ ಸರಿಯುವುದಯ್ಯ. ಮರವೆ ಹೊದ್ದದಿರುವ ಸೈಪಿನಿರವದಯ್ಯ ಅಲ್ಲಿ ಗುರುವು ಶಿಷ್ಯನೆಂಬ ಭೇದ ಸರಿಯುವುದಯ್ಯ. ಅರಿವು ಮರವೆಗಳಿಲ್ಲದರಿವ ತೆರನದಯ್ಯ ಗುರು ಶಂಕರನ ನಂಬಿ ಸೊಗದೊಳಾಳ್ವದಯ್ಯ. ಅರಿವು ಮರವೆಗಳಿಲ್ಲದರಿವ ತೆರನದಯ್ಯ ಗುರು ಶಂಕರನ ನಂಬಿ ಸೊಗದೊಳಾಳ್ವದಯ್ಯ. ಮುಕ್ತಿಪಥದ ಕುರುಹ ಪೇಳ್ವೆ ಕೇಳಿರಯ್ಯ ಶ್ರುತಿಯುಕ್ತಿ ಸ್ವಾನುಭವದೆ ಕಂಡು ಬಾಳಿರಯ್ಯ. ಮುಕ್ತಿಪಥದ ಕುರುಹ ಪೇಳ್ವೆ ಕೇಳಿರಯ್ಯ.